ಕಾತರಾಜುಹಾವ ಪುತ್ರೇತ ನಮ್ಯತೆಯ ತರೋಪಿ ನೇದುಃ ತಂ ಫಲಭೂತೃತಿಯಂ ಮುನಿಮಾನತೋಸ್ಮಿ ನೌಮಿನ್ಯಾಯ ಸ್ವಧಾಕೃತ್ಯಂ ಶ್ರೀಪಾದಾರ್ಸನ್ವ್ಯಾಸಾದ್ಯಾಂ ವಿರಮಾದ್ಯುರಾಂಶರಿವಾದಿರಾಜಾರತೆ ವಂದೇ ಹಂಸರಾನ್ ರಹುತ್ವರಮಿದಗ್ದ್ವಾರಾನುಸಿರತ್ಯವರ್ಧ ರಾಘವೇಂದ್ರ ನೃಪಾನ್ ಸಧ್ಯಾನಪಾನ್ ಸತ್ಯಾಬ್ಧಿಕರಾಜ್ಯೋತ್ಥಾನ ಪಂಚಾಶದ್ವರ್ಷಬೋಧಿಕಾನ್ ಸತ್ಯಪ್ರಮೋತೀರ್ಥಾರ್ಯ ನೌಮಿನ್ಯಾಸಾರದಾನ್ ಸತ್ಯಪ್ರಭೋ ಸಂಧ್ಯಾತಾನ್ ಸುಧಾ ಪೀಯೂಷದೇಶಗಾನ್ ಸತ್ಯಾತ್ಮಗುರುನ್ ವಂದೇ ಶಾಸ್ತ್ರಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಸ್ವಸ್ಯ ಸ್ಮೃತಾಂ ಅಖಿಲ ಸರ್ವಮಂಗಲಾನಿ ಭವಂತು. ಜರಾಸಂಧ 3 ಅಕ್ಷೋಹಿಣಿ ಸೈನ್ಯದಿಂದ 17 ಬಾರಿ ಯುದ್ಧಕ್ಕೆ ಬಂದು ತಾನು ಸೋತು ಆ ನಂತರ ಎಲ್ಲ ಸೇನೆಗೆ ಎಲ್ಲವನ್ನೂ ಕೂಡ ನಾಶ ಮಾಡಿಕೊಂಡ್ಬಿಟ್ಟಿದ್ದಾನೆ. ಭೂಭಾರ ಹರಣ ಆಗಬೇಕಾಗಿದೆ. ಅದಕ್ಕಾಗಿ ಅವರನ್ನು ಮಾತ್ರ ಕೊಲ್ಲದೆ ಜರಾಸಂಧನ ಸಂಹಾರ ಮಾಡದೆ ಮಿಕ್ಕ ಎಲ್ಲವನ್ನೂ ದೇವರು ಸಂಹಾರ ಮಾಡ್ತಾ ಇದ್ದಾನೆ. ಕುಭಾಂಡ ಮತ್ತು ಇನ್ನು ಅನೇಕ ರಕ್ಕಸರು ಲೋಕಕಂಟಕರಾಗಿದ್ದಾರೆ. ಆ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿ ಆ ನಂತರ ಕಾಲಯವನ ಅವನನ್ನ ಮುಚುಕುಂದನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ತಾನು ಅವನನ್ನ ಎಬ್ಬಿಸಿ ಅನುಗ್ರಹ ಮಾಡಲಿಕ್ಕೆ ಪರಮಾತ್ಮನೇ ತಾನು ಅಲ್ಲಿ ಬಂದು ಅವನನ್ನ ಎಚ್ಚರಿಸ್ತಾ ಇದ್ದಾನೆ ವಿಚಾರವನ್ನ ನಿನ್ನೆ ದಿವಸ ವಿಶೇಷವಾಗಿ ಎಲ್ಲ ತಿಳಿದುಕೊಂಡಿದ್ದೇವೆ. ಅಂತಹ ಸ್ವಾಪಂ ಯಾತಂ ಯಸ್ತು ಮಧ್ಯೆ ಬೋಧಯತ್ವ ಅಚೇತನ ದೃಷ್ಟ ಮಾತ್ರಸ್ತು ಭಸ್ಮೀಭೂತ ತಕ್ಷಣಾತ್. ಅವರಿಗೆ ದೇವತೆಗಳ ವರ ಇತ್ತು, ನಿದ್ರಾಭಂಗ ಮಾಡಿದರೆ ನಿನ್ನ ಕಣ್ಣು ತೆಗೆದು ನೋಡಿದಾಗ ಆ ದೃಷ್ಟಿಯಿಂದಲೇ ಆ ವ್ಯಕ್ತಿ ಸುಟ್ಟು ಬೂದಿಯಾಗಬೇಕು ಅಂತ ಈ ರೀತಿಯಾಗಿರುವುದರಿಂದ ಆ ಮೂಲಕವಾಗಿ ಅದನ್ನ ದೇವರು ಆ ಮೂಲಕವಾಗಿ ಆ ಕಾಲಿನ ಸಂಹಾರ ಮಾಡಿ ಇವರನ್ನು ಕೂಡ ನಿದ್ರೆಯಿಂದ ಎಚ್ಚರಿಸಿಬಿಟ್ಟ. ಕೇವಲ ನಿದ್ರೆಯಲ್ಲಿಯೇ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಂಡ್ರೆ ಇನ್ನೇನು ಗತಿ? ಯಾಕಂದ್ರೆ 100 ವರ್ಷ ಆಯುಷ್ಯ, 50 ವರ್ಷ ಕೇವಲ ಆಟ ಪಾಠಗಳಲ್ಲಿ, ಇನ್ನು 50 ವರ್ಷ ನಿದ್ರೆಯಲ್ಲಿ ಆಗೋಯ್ತು. 100 ವರ್ಷ ದಿಕ್ಕಾಪಾಲಾಗೋಗ್ಬಿಡ್ತದೆ, ಸಾಧನೆ ಇಲ್ಲ, ಇನ್ನೇನು ಗತಿ? ಅದಕ್ಕಾಗಿ ಆಗಿನ ಕಾಲದಲ್ಲಿ ಇನ್ನು ಬೇಕಾದಷ್ಟು ಬಿಟ್ರೆ 10,000 ವರ್ಷ, ಆಗ ಕಲಿಯುಗದಲ್ಲಿ 120 ವರ್ಷ, ದ್ವಾಪರದಲ್ಲಿ 10,000 ವರ್ಷ ಅವಾಗ ಒಬ್ಬೊಬ್ಬರಿಗೆ. ಅಂತ ಈ ಬರೇ ನಿದ್ರೆಯಲ್ಲಿ ಕಳೆದು ಬಿಟ್ರೆ ಮೋಕ್ಷ ಎಲ್ಲ ಯಾವುದೇ ಪುರುಷಾರ್ಥಗಳು ಅವರಿಗೆ ದೊರಕುವುದಿಲ್ಲವಾದ್ದರಿಂದ ದೇವರು ಯಚ್ಛಾನುಗ್ರಹ ಇಚ್ಛಾಮಿ ಅಂತ ಹೇಳದಂತೆ ದೇವರ ಒಂದು ಚಿತ್ತಕ್ಕೆ ಬರಬೇಕಂತ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅವರ ಚಿತ್ತಕ್ಕೆ ಬರುತ್ತೋ ದೇವರ ಸಂಕಲ್ಪ ಮಾಡಿದಂತೆ ಅವರ ಮೇಲೆ ಅನುಗ್ರಹ ಮಾಡ್ತಾನೆ ನೋಡ್ರಿ ತಾನಾಗಿ. ಯಾಕೆ ಇದು ನೀನು ಮಾಡಿದಂತಹ ಭಕ್ತಿ, ಮುಚುಕುಂದರಾಜ ಅವರು ಮಾಡಿದಂತಹ ಭಕ್ತಿಗೆ ಮೆಚ್ಚಿ ನಾನೇ ನಿನ್ನ ಬಳಿ ಬಂದಿದ್ದೇನೆ ಅಂತ ದೇವರು ಹೇಳ್ತಾನೆ ಮುಂದೆ. ಈ ರೀತಿಯಾಗಿ ಅಂತಹ ಅದ್ಭುತವಾದಂತಹ ರೀತಿಯಾಗಿ ಪರಮಾತ್ಮ ಕ್ರೀಡೆಯನ್ನ ತನ್ನ ಭಕ್ತರನ್ನ ಹೇಗೆ ಸಂರಕ್ಷಣೆ ಮಾಡ್ತಾನಲ್ಲಿಗೆ ಇದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಾನಂ ದರ್ಶಯಾಮಾಸ ಮುಚುಕುಂದಾಗಿ ಧೀಮತೆ. ಪರಮ ಭಕ್ತನಾಗಿರತಕ್ಕಂತಹ ಮುಚುಕುಂದರಾಜನಿಗೆ ತನ್ನ ದರ್ಶನ ಭಾಗ್ಯವನ್ನು ಕರುಣಿಸಿದ. ನೀನ್ ಯಾರು ಅಂತ ಕೇಳ್ದ, ನಾನು ವಸುದೇವ ಸುತ ವಾಸುದೇವ ಅಂತ ನನ್ನ ಹೆಸರು ಅಂತ ಹೇಳುತ್ತಾ ಜಗನ್ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮ ನಿನ್ನ ಅನುಗ್ರಹಕ್ಕನ್ನ ಬಂದಿದ್ದೇನೆ ಅಂತ ಹೇಳ್ತಾನೆ. ಭೂಮೇ ಭಾರಾವತಾರಾಣಂ ಭಾರಯಮಾಂ ಅಸುರಾಣಾಂ ಕ್ಷಯಾಯ ಚ ಅವತೀರ್ಣ ಯದುಕುಲೇ. ಯಾದವ ಕುಲದಲ್ಲಿ ಅವತಾರ ಮಾಡಿದ್ದೇನಪ್ಪ. ನನ್ನ ತಂದೆ ವಸುದೇವ ದೇವಕಿ ವದಂತಿ ವಾಸುದೇವೇತಿ ವಸುದೇವ ಸಂಯಮಾಂ. ನನ್ನನ್ನ ವಾಸುದೇವ ಅಂತ ಕರೀತಾ ಇದ್ದಾರೆ. ಕಾಲನೇಮಿ ಆದಂತಹ ಕಂಸ ಅವನು ಸಂಹಾರ ಮಾಡಿದೆ. ಪ್ರಲಂಬಾಸರ ಮುಂತಾದ ಎಲ್ಲ ಈ ಸಜ್ಜನರ ದ್ವೇಷ ಮಾಡುವಂತಹ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದೆ. ಇವನು ಕೂಡ ಯವನೋ ದಗ್ಧ ಕಾಲಯವನ, ನಿನ್ನ ಕಣ್ಣಿಂದ ಅವನನ್ನು ಸಂಹಾರ ಮಾಡಿಸ್ಬಿಟ್ಟೆ. ಹೀಗೆ ಈ ಪ್ರಕಾರವಾಗಿ ಈಗ ನಾನು ತವ ಅನುಗ್ರಹಾರ್ಥಂ ನಿನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆಪ್ಪ. ಈತಮುಪಾಗತಃ ಪ್ರಚರಂ ಪೂರ್ವಂ ತ್ವಯಾಹಂ ಭಕ್ತವತ್ಸಲಃ. ನೀನು ಅನನ್ಯವಾಗಿ ನನ್ನನ್ನ ಪ್ರಾರ್ಥನೆ ಮಾಡಿದ್ದಿ.
ಬೇಡಿಕೊಂಡಿದ್ದಿ. ಅನ್ಯಥಾ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಅಂಥೇಳಿ ನನ್ನ ಪೂಜೆ ಮಾಡಿ ನಿರಂತರವಾಗಿ ದೇವರ ಪ್ರಾರ್ಥನೆ ಮಾಡಬೇಕಂತೆ. ಬ್ರಹ್ಮದೇವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾರೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರೈಮಾಂ ಕೃಪೆಯಾದೇವ ಶರಣಾಗತ ವತ್ಸಲ ಅಂಥೇಳಿ ನಿತ್ಯ ಪ್ರಾರ್ಥನೆ ಮಾಡ್ತಾರೆ. ಜನ್ಮ ಪ್ರವಿದಾಸೋಸ್ಮಿ ಶಿಷ್ಯೋಸ್ಮಿ ತನಯೋಸ್ಮಿ ಮೇ ಅಂತ ಹೇಳ್ತಾರೆ. ಜನ್ಮ ಹುಟ್ಟಿದಾರಭ್ಯ ನಾನು ದಾಸನಾಗಿದ್ದೇನೆ, ನಿನ್ನ ದಾಸನಾಗಿದ್ದೇನೆ, ನಿನ್ನ ಶಿಷ್ಯನಾಗಿದ್ದೇನೆ, ಕೊನೆಗೆ ನಿನ್ನ ಪುತ್ರನಾಗಿದ್ದೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಈ ವಾಕ್ಯ. ಜನ್ಮ ಪ್ರವಿದಾಸೋಸ್ಮಿ ಶಿಷ್ಯೋಸ್ಮಿ ತನಯೋಸ್ಮಿ ಮೇ ಅಂತ ಹೇಳಿ ನಿತ್ಯ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ದಾಸೋಯಮಿತಿ ಮಾಮತ್ವ ಕ್ಷಮಸ್ವ ಪುರುಷೋತ್ತಮ, ನಿನ್ನ ದಾಸ ಅಂತೆಂಬುದು ನನ್ನ ಅಪರಾಧಗಳನ್ನ ವಿಶೇಷವಾಗಿ ಕ್ಷಮ ಮಾಡು ಅಂತ ಹೇಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಜ್ಞಾನಿಗಳು. ಹಾಗೆಯೇ ಆ ಎಲ್ಲ ಭಕ್ತರ ಸರದಿಯಲ್ಲಿ ನೀನು ಕೂಡ ಪ್ರಾರ್ಥಯಾಮಾಸ, ನೀನು ಕೂಡ ಅನನ್ಯವಾಗಿ ನನ್ನನ್ನು ಬೇಡಿಕೊಂಡಿದ್ದಿ, ಪ್ರಾರ್ಥನೆ ಮಾಡಿದ್ದಿ. ಅದಕ್ಕಾಗಿ ನದೇವ ತೋಷಣಂ ವ್ರತ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೆಂದೆಂದಿಗೂ ಸರ್ವಥಾ ಸುಳ್ಳಾಗುವುದಿಲ್ಲ. ಅದು ಎಂದಾದ್ರೂ ಒಂದು ದಿವಸ ನಮ್ಮನ್ನ ಎತ್ತಿ ಉದ್ಧಾರ ಮಾಡಿಬಿಡುತ್ತದೆ. ಇದೇ ಸಾಕ್ಷಿ. ಅದಕ್ಕೆ ಪುರಾ ಅಂತ ಹೇಳ್ತಾರೆ. ಪ್ರಾರ್ಥಿತ ಪ್ರಚುರಂ ಪೂರ್ವಂ ತ್ವಯಾಹಂ, ನಿನ್ನಿಂದ ನಾನು ವಿಶೇಷವಾಗಿ ಪ್ರಾರ್ಥಿತರಾಗಿದ್ದೇನಪ್ಪ. ಪ್ರಚುರಂ ಹೆಚ್ಚಾಗಿ, ಎಷ್ಟು ಪ್ರಾರ್ಥನೆ ಮಾಡಿದ್ದಿ, ನಿರಂತರವಾಗಿ ಸ್ತೋತ್ರ ಮಾಡಿದ್ದಿ, ನನ್ನನ್ನು ಕೊಂಡಾಡಿದ್ದಿ, ರಕ್ಷಣೆ ಮಾಡು ಅಂತ ಹೇಳಿ. ಅದಕ್ಕಾಗಿ ಭಕ್ತವತ್ಸಲ, ನಾನು ಭಕ್ತರಿಗೆ ವತ್ಸಲನಾಗಿದ್ದೇನೆ, ಭಕ್ತರ ಸಂರಕ್ಷನಾಗಿದ್ದೇನೆ. ಆದ್ದರಿಂದ ಏನು ಬೇಕು ವರ ಕೇಳು ಅಂತ ಹೇಳ್ತಾನಂತೆ ಮುಚುಕುಂದರಾಜನಿಗೆ. ಆಗಾಗ ನೀ ಏನು ಅಪೇಕ್ಷೆ ಪಡ್ತೀಯೋ ಸರ್ವಾನ್ ಕಾಮಾನ್ ದದಾಮಿತೆ, ನಿನ್ನೆಲ್ಲ ಇಷ್ಟಾರ್ಥಗಳನ್ನು ನಾನು ಕರುಣಿಸ್ತೇನೆ ಅಂತಂದಾಗ ಮಾಂ ಪ್ರಪನ್ನೋ ಜನ ಕಶ್ಚಿತ್ ನಭೂಯ ರುಚಿ ಶೋಷಿತಂ, ನನಗೆ ಶರಣು ಬಂದವರನ್ನ ನಾನು ಎಂದೆಂದಿಗೂ ಕೈ ಬಿಡುವುದಿಲ್ಲ, ಅವರನ್ನು ಉದ್ಧಾರ ಮಾಡುತ್ತೇನೆ. ಯಾಕಂದ್ರೆ ಬಿರುದಿದೆ ಶರಣಾಗತ ವತ್ಸಲ ಅಂತಿಮದ ಬಿರುದಿದೆ. ಅದಕ್ಕಾಗಿ ಭಕ್ತಾಪರಾಧ ಸಹಿಷ್ಣು, ಭಕ್ತ ರಕ್ಷಕ ಎಂಬುದಾಗಿ ಭಕ್ತ ವತ್ಸಲನೆಂಬ ಬಿರುದು ಬೇಕಾದರೆ ಎಂದು ದಾಸರು ಹೇಳ್ತಾರೆ. ಈ ರೀತಿಯಾಗಿ ಅಂತಹ ಭಕ್ತವತ್ಸಲ, ಹಾಗೆ ಶರಣಾಗತ ರಕ್ಷಕ, ಹಾಗೆ ಕರುಣಾ ಸಿಂಧು ಎಂಬುದಾಗಿ ಅನನ್ಯವಾಗಿ ನಂಬಿದ ಭಕ್ತರನ್ನ ಎಂದೆಂದೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ ಎಂದು ದಾಸರು ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಅವರು ಎಂದೆಂದಿಗೂ ಕೂಡ ದುಃಖ ಸಾಗರದಲ್ಲಿ ಮುಳುಗುವುದಿಲ್ಲಪ್ಪ, ನಾನು ಶರಣ ಬಂದವರನ್ನ ಅವಶ್ಯವಾಗಿ ರಕ್ಷಣೆ ಮಾಡ್ತೇನೆ ಅಂತ ಇಷ್ಟು ಪರಮಾತ್ಮ ಅಭಯವನ್ನು ಕೊಟ್ಟಾಗ ಆಗ ಶುಕಾಚಾರ್ಯ ಹೇಳ್ತಾರೆ. ಇತ್ಯುಕ್ತ ಸ್ತಂಭನಮ್ಯಾಹಂ ಮುಚಕುಂದೋ ವದನ್ವಿದ ಜ್ಞಾತ್ವಾ ನಾರಾಯಣಂ ದೇವಂ ಗರ್ಗವಾಕ್ಯಂ ಅನುಸ್ಮರನ್. ಗರ್ಗಾಚಾರ್ಯರು ಹೇಳಿದ್ದರಂತೆ, ಸಾಕ್ಷಾತ್ ಶ್ರೀಮನ್ನಾರಾಯಣ, ಭಗವಂತನ ಶ್ರೀಮನ್ನಾರಾಯಣ ರೂಪದಲ್ಲಿ ಬಂದಿದ್ದಾನೆ. ಅಂತಹ ನಾರಾಯಣನೇ ಶ್ರೀಕೃಷ್ಣ. ಕೃಷ್ಣ ಬೇರೆಯಲ್ಲ, ಶ್ರೀಮನ್ನಾರಾಯಣ ಬೇರೆ. ಅದಕ್ಕೆ ಸಾಕ್ಷಿಯಾಗಿ ಆ ಗರುಡ ದೇವರು ಅಂತ ಬಲಿಚಕ್ರವರ್ತಿ, ಅವನು ಎಂಥದ್ದು ನೋಡ್ರಿ, ಅದೆಷ್ಟು ಎಂಥ ವಿಚಿತ್ರ. ಆ ಒಂದು ಶಿವದ್ವೀಪದಲ್ಲಿ ಪರಮಾತ್ಮ ನಿದ್ರಿಸಿದವನಂತೆ ನಟನೆ ಮಾಡಿದ. ಬ್ರಹ್ಮಾದಿ ದೇವತೆಗಳೆಲ್ಲ ಅಲ್ಲಿ ಬಂದರು ಅಂತ ನಿನ್ನ ವಿಚಾರ ಬಂತು. ಅದು ಹೇಗೆ ಸಾಧ್ಯ? ಅದರಲ್ಲಿ ಕ್ಷೀರಸಾಗರದಲ್ಲಿ ಅನೇಕ ಸ್ಥಾನಗಳಿದೆ ಅಂತೆ. ಅಲ್ಲಿಯೂ ಕೂಡ ಅಮುಕ್ತ ಸ್ಥಾನ, ಮುಕ್ತ ಸ್ಥಾನ ಅಂತೆಂಬುದಾಗಿದೆ. ಕೆಲವು ಕಡೆ ಕೆಲವು ಮಾತ್ರ ಮುಕ್ತ ಸ್ಥಾನ, ಅಲ್ಲಿ ಹೋಗೋರು ಯಾರಿಗೂ ಸಾಧ್ಯವೇ ಇಲ್ಲ, ಹೋದರೂ ತಿರುಗಿ ಬರೋದೇ ಇಲ್ಲ. ಅಮುಕ್ತ ಸ್ಥಾನದಲ್ಲಿ ಎಲ್ಲ ಭಕ್ತರು, ಕೆಲವರೆಲ್ಲ ಮುನಿಗಳೆಲ್ಲ ಹೋಗಿ ಅಂತಹ ಪರಮಾತ್ಮನ, ಅದಕ್ಕಾಗಿ ಅಮುಕ್ತ ಸ್ಥಾನದಲ್ಲಿಯೇ ಎಲ್ಲ ಸನಕಾದರ್ಶಿಗಳು ಹೋಗ್ತಾ ಇದ್ರು. ಅಲ್ಲಿಯೂ ಬಾಗಿಲು ತೊಡರು ಜಯ ವಿಜಯರು ಅಂತ ನಾವು ಕೇಳ್ತೇವೆ. ಹಾಗೆ ಬಲಚಕ್ರವರ್ತಿಯೂ ಕೂಡ ಅವನು ಅಸುರನಾದರೂ ಕೂಡ ಅವನ ಅಸುರ ಭಾವ ಅದು ಎಂದಿಗೂ ಕೂಡ ನನ್ನ ಸಮೀಪದಲ್ಲಿದ್ದರೂ ಕೂಡ ಇನ್ನೂ ಅಸುರತ್ವ ಹೋಗಿಲ್ಲ ಅಂತ. ದೇವರ ಹತ್ರ ಇದ್ರೂ ಕೂಡ ಇನ್ನೂ ತಮ್ಮ ಆಟ ಆಡ್ತಾರೆ ನೋಡಿರೋರಲ್ಲ, ಅಸುರ ಭಾವ. ಈ ರೀತಿಯಾಗಿ ಹೊಂಚ ಹಾಕ್ತಾನೆ ಇದ್ದ. ಏನಕ್ಕೇನ ಪ್ರಕಾರ ಏನಂತ ಎಂಥ ದುರ್ಬುದ್ಧಿ ಬಂತು ನೋಡ್ರಿ. ದೇವರ ಕಿರೀಟ ಕೈ ಹಾಕ್ತಾನಂತೆ. ವಿಚಾರ, ದೇವರ ಕಿರೀಟವನ್ನೇ ಕದ್ದೊಯ್ದ ಅಂತ ನಾವು ಹೇಳ್ತೇವೆ. ಹಾಗೆ ಗರುಡ ದೇವರು ಆ ಕಿರೀಟವನ್ನ ಅವನನ್ನ ಸೋಲಿಸಿ ತಂದು ಇಲ್ಲಿ ವಿಶೇಷವಾಗಿ ಅಂತ ಕೃಷ್ಣನಿಗೆ ಅದನ್ನು ತೊಡಿಸಿದರಂತೆ. ಇದರಿಂದ ಏನಾಯಿತು? ನಾರಾಯಣನೇ ಶ್ರೀಕೃಷ್ಣ ಅಂದ್ರ ಅಂತಹ ನಾರಾಯಣನಿಗೆ ಅವನ ತನಗೆ ವಿಶೇಷವಾದಂತಹ ಸರಿಯಾಗುವಂತಹ ಕಿರೀಟ ಕೃಷ್ಣನಿಗೆ ಸರಿಯಾಗಿ ಆಯ್ತಂತೆ. ಒಬ್ಬರ ಟೋಪಿ ಒಬ್ಬರಿಗೆ ಆಗುವುದಿಲ್ಲ. ಆದ್ರೆ ಇದರಿಂದ ಏನು ಸಾಕ್ಷಿ ಅಂದ್ರೆ
ನಾರಾಯಣನೇ ಶ್ರೀಕೃಷ್ಣ, ಕೃಷ್ಣನೇ ಶ್ರೀಮನ್ನಾರಾಯಣ ಅಂತೆಂಬುದಾಗಿ ವೇದ್ಯವಾಗತ್ತೆ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ದ್ವೀಪದ ಹೀಗೆಲ್ಲ ಅಮುಕ್ತ ಸ್ಥಾನ ಮುಕ್ತ ಸ್ಥಾನ ಅಂತ ಬೇರೆ ಬೇರೆ ಇದೆ ಅಂತ ಮಹಾತ್ಮ ಗ್ರಂಥದ ವಿಶೇಷವಾದ ಪ್ರಮಾಣ ಕೊಟ್ಟು ಹೇಳ್ತಾರೆ ಎಂಬುದಾಗಿದೆ. ಇನ್ನು ಪರಶುರಾಮ ದೇವರಿಗೆ ಅಲ್ಲಿ ಗೋಮಂತಕ ಪರ್ವದಲ್ಲಿ ಅಲ್ಲಿ ನಮಸ್ಕಾರ ಮಾಡ್ತಾನೆ ಅಂತಿದೆ. ಅಂದ್ರೆ ಅದರರ್ಥ ಲೋಕ ಶಿಕ್ಷಣಾರ್ಥವಾಗಿ ಅಲ್ಲಿ ಪರಶುರಾಮ ದೇವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಎಲ್ಲ ಒಂದೇ ರೂಪ. ಲೋಕ ಆ ಒಂದು ಶಿಕ್ಷಣೆಗಾಗಿ ಪರಮಾತ್ಮ ಈ ರೀತಿಯಾಗಿ ನಟನೆ ಮಾಡ್ತಾನೆ ಅಂತ ಅರ್ಥ. ಅಲ್ಲಿಯೂ ಕೂಡ ವರಾಹ ದೇವರು ಮತ್ತು ಹಾಗೆ ವಿಶೇಷ ಶ್ರೀನಿವಾಸದೇವರು ಭೇಟಿ ಆಯ್ತಲ್ಲ, ಪರಸ್ಪರ ಭೇಟಿ ಆಯಿತು, ಎಲ್ಲ ಕ್ಷೇಮ ಸಮಾಚಾರ ಅದು ಎಲ್ಲ ವಿಚಾರ ಕೇಳಿ ಸ್ಥಳ ಕೇಳ್ತಾನೆ ಶ್ರೀನಿವಾಸ ದೇವರು. ನನಗೆ ಇಲ್ಲಿ ಇರಬೇಕು ಅಪೇಕ್ಷೆಯಾಗಿದೆ, ನನಗೆ ಸ್ಥಳ ಕೊಡು ಅಂತಂದಾಗ ಸ್ಥಳ ಮೌಲ್ಯ ನಗರೀಕ್ಷತಾಂ, ಸ್ಥಳ ಮೌಲ್ಯ ಕೊಟ್ಟು ಕೊಂಡುಕೊಳ್ಬೇಕು ಅಂತಾರೆ ವರಾಹ ದೇವರು ಕೃಷ್ಣನಿಗೆ. ಹೌದಲ್ಲ, ಅದನ್ನ ಕಥೆಯಲ್ಲಿ ಬರ್ತದೆ. ಇದು ಕೇವಲ ಲೀಲೆ ಮಾತ್ರ ಅಂತ. ಬಾಲ ಕ್ರೀಡನ ಕೈಹಿ ಯದ್ವತ್ ಕ್ರೀಡತೆ ಅಸ್ಮಾಭಿಃ ಅಚ್ಯುತಃ ಜಗತ್ಪಾಲಕ ಪಾಲಕ ಅಂತ ಅಲ್ಲಿನ ಭವಿಷ್ಯೋತ್ತರ ಪುರಾಣದಲ್ಲಿ ಇವರಿಬ್ಬರ ವರ್ಣನೆ ಮಾಡ್ತಾರೆ. ಕೋವರ್ಣಯೇದ್ ಹರೇ ಲೀಲಾಂ ಅಂತ, ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ, ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ, ನೀನರಿಯದಿಲ್ಲ. ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ಅಂತ ದಾಸರು ಕೊಂಡಾಡ್ತಾರೆ. ಹೀಗೆ ಭಗವಂತನ ಲೀಲೆ ಅತ್ಯದ್ಭುತವಾದಂತಹದ್ದಾಗಿದೆ. ಅದನ್ನು ಕೂಡ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಆ ವಿಚಾರವನ್ನು ತೋರಿಸಿಕೊಡ್ತಾರೆ. ಅದಾದ ಇಷ್ಟೆಲ್ಲ ನೋಡಿಕೊಂಡು ಅದಕ್ಕೆ ನಾರಾಯಣಂ ದೇವಂ ಜ್ಞಾತ್ವ, ಇವ ಸಾಕ್ಷಾತ್ ದೇವ ಅಂದ್ರೆ ಕ್ರೀಡಾಳುವನ ವಿಶಿಷ್ಟನಾದಂತಹ ಶ್ರೀಮನ್ನಾರಾಯಣನೇ ಅಂತ ಹೇಳದಂತೆ, ಇವನು ಸಾಮಾನ್ಯ ಗೊಲ್ಲನಲ್ಲ, ಇವನು ಚೋರನಲ್ಲ, ಇವನು ಯಾದವನಲ್ಲ, ದನಕಾಯು ಅಲ್ಲ, ಇವನು ಸ್ವಯಂ ಭಗವಂತ ಅಂತ ಹೇಳಿ ಅಂತಹ ಪರಮಾತ್ಮನೇ ಭೂಮಿಗೆ ಭಾರನಾದ ಎಲ್ಲ ದೈತ್ಯರ ನಿಗ್ರಹಕ್ಕಾಗಿ, ಲೋಕ ರಕ್ಷಣೆಗಾಗಿ, ಧರ್ಮ ಸ್ಥಾಪನೆಗಾಗಿ, ಈ ಪ್ರಕಾರವಾಗಿ ಎಲ್ಲ ಶಿಷ್ಟರ ರಕ್ಷಣೆ, ಭಕ್ತ ರಕ್ಷಣೆಗಾಗಿ, ದುಷ್ಟರ ದಮನಕ್ಕಾಗಿಯೇ ಅಂತಹ ಪರಮಾತ್ಮ ಎಲ್ಲರ ಪ್ರಾರ್ಥನೆಯ ಮೇರೆಗೆ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಅದ್ಭುತವಾದಂತಹ ಲೀಲೆಯನ್ನು ತೋರಿಸ್ತಾನೆ ಅಂತೆಂಬುದಾಗಿ ಎಲ್ಲ ಕ್ರಮವಿದೆ. ಆ ಎಲ್ಲಾ ವಿಶಿಷ್ಟವಾದಂತಹ ಮಹಿಮೆಯನ್ನ ವಿಶೇಷವಾಗಿ ಜ್ಞಾಪಿಸಿಕೊಂಡು ಜ್ಞಾತ್ವ ಅಂತ ಇಷ್ಟೆಲ್ಲ ಬಂತು. ನಾರಾಯಣಂ ಜ್ಞಾತ್ವ ದೇವಂ ನಾರಾಯಣಂ ಅಂತ ಹೇಳುತ್ತಾ ಅಂತಹ ಸಮಸ್ತ ದಿವು ಕ್ರೀಡಾಯಾಮ್ ಅಂತ ಇದಕ್ಕೆ ಆ ದೇವ ಎನ್ನುವಂತಹ ಪದಕ್ಕೆ ದಿವು ಕ್ರೀಡಾಯಾಮ್, ಕ್ರೀಡಾದೇವನ ವಿಶಿಷ್ಟನಾಗಿದ್ದಾನೆ ಭಗವಂತ ಅಂತ ಅರ್ಥ. ಇನ್ನು ಅನೇಕ ಅರ್ಥಗಳಿದೆ. ಅಂತಹ ಗರ್ಗಾಚಾರ್ಯ ಹೇಳಿದಂತೆ ಅದನ್ನೇ ಸ್ಮರಿಸುತ್ತಾ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ. ಮುಚಕುಂದೋವಾಚ ವಿಮೋಹಿತೋಯಂ ಜನ ಈಶ ಮಾಯಯಾ ತ್ವದೀಯಯಾ ತ್ವಾಂ ನ ಭಜತಿ ಅನರ್ಥತಕ್ ಸುಖಾಯ ದುಃಖ ಪ್ರವೇಶ ಲಜ್ಜತೆ ಗೃಹೇಶ ಯೋಷತ್ ಪುರುಷಶ್ಚ ವಂಚಿತಃ ದಬ್ಧ್ವಾ ಜನೋ ದುರ್ಲಭಮತ್ರ ಮಾನಶಂ ಕಥಿಂಚಿದವ್ಯಂಗಮಯತ್ತದೋ ನಘ ಪಾದಾರವಿಂದಂ ನ ಭಜಂತ್ಯ ಸನ್ಮತಿಂ ಗ್ರಹಾಂತ ಗೋಪೇ ಭಜಿತೋ ಯಥಾ ಪಶು ಎಂಬುದಾಗಿ ಹೇಳಿ, ಎಲ್ಲರೂ ಕೂಡ ನಿನ್ನ ಮಾಯೆಯಿಂದ, ನಿನ್ನ ವಿಶಿಷ್ಟವಾಗಿರ್ತಕ್ಕಂಥ ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಅನೇಕ ಅರ್ಥ ಮಾಡ್ತಾರೆ ಅವರೆಲ್ಲ. ಮಾಯಾ ಅಂದ್ರೆ ಮಿಥ್ಯೆ ಅಂತ ಇರ್ತಾರೆ. ಮಾಯಾ ಎನ್ನುವ ಶಬ್ದಕ್ಕೆ ಆಚಾರ್ಯರು ಶ್ರೀಮದ್ ಆಚಾರ್ಯ ಇಚ್ಛಾ, ಭಗವಂತನ ಈಶ ಮಾಯೆಯ ಅಂತ ಹೇಳಿದ್ರೆ ಭಗವಂತನ ಇಚ್ಛೆಯಿಂದ ಅಂತ ಅರ್ಥ. ನಮ್ಮ ಪ್ರಕಾರವಾಗಿ ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಎಲ್ಲರೂ ಕೂಡ ನಿನ್ನ ಮಾಯೆಯಿಂದ ಅಂದ್ರೆ ನಿನ್ನ ಇಚ್ಛೆಯಿಂದಲೇನೆ ಇನ್ ಸಂಸಾರ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಂತರ ಅದೇ ರೀತಿಯಾಗಿ ಮಾಯಾ ಮೋಹದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ನೀನು ಮುಚುಕುಂದ ಅಂದ್ರೆ ಮುಕುಂದನಲ್ಲವೇ ಅಂತ. ಮುಕುಂದ ಅಂತ ಹೇಳಿದ್ರೆ ಮೋಹವನ್ನು ಕೊಡುವನು ಅವನೇನೆ. ಮುಗ್ಧದಾತೀತಿ ಮುಕುಂದ, ಮುಕ್ ಅಂದ್ರೆ ಮೋಹ, ಮೋಹಂ ದದಾತೀತಿ ಮುಕುಂದ. ಅದಕ್ಕಾಗಿ ಅದೇ ಮುಚಂದದಾತಿ ಮುಕುಂದ, ಮೋಹದಿಂದ ಬಿಡುಗಡೆ ಮೋಚನೆ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಆದ್ದರಿಂದ ಮುಕುಂದ ಅಂತ ಮುಂದೂ ಬರ್ತದೆ. ರುಕ್ಮಿಣೀ ದೇವಿ ಕಾತ್ವಾ ಮುಕುಂದ ಮಹತಿ, ಅಲ್ಲಿಯೂ ಕೂಡ ಮುಕುಂದ ಶಬ್ದವನ್ನ ರುಕ್ಮಿಣೀ ದೇವಿ ಪತ್ರದ ಬರೀತಾರೆ. ಮುಕುಂದ ಅಂದ್ರೆ ಹೀಗೆ ಎಲ್ಲರಿಗೂ ಮೋಹ ಜಾಲದಲ್ಲಿ ಶುಲ್ಕಿಸುವ ಪರಮಾತ್ಮನೇ. ಮೋಹ ಅದನ್ನ ಮೋಹದಿಂದ ಬಿಡುಗಡೆ ಮಾಡುವನು ಪರಮಾತ್ಮನೇ ಎಂಬುದಾಗಿದೆ. ಆದ್ದರಿಂದ ಆದರೆ ಎಲ್ಲರೂ ಕೂಡ ಸಂಸಾರದಲ್ಲಿ ಇದೇ ನಮಗೆ ಪರಮ ಶ್ರೇಯಸ್ಸು, ಇದೇ ನಮಗೆಲ್ಲಾ ಶ್ರೇಯಸ್ಸಾಧನ ಅಂತ ಹೇಳಿ ಈ ಸಂಸಾರ ಕೂಪದಲ್ಲಿ ಬಿದ್ದು ನಿನ್ನನ್ನೇ ಮರೆತು ಬಿಡುತ್ತಾರೆ. ಮತ್ತು ಅನರ್ಥ
ಪರಂಪರೆ ಅನರ್ಥಕ್ಕೆ ಗುರಿಯಾಗ್ತಾರೆ ಅಂತ. ನ ಭಜತಿ, ನಿನ್ನನ್ನು ಸ್ಮರಿಸದೆ ಅವರು ಅನರ್ಥಕ್ಕೆ ಗುರಿಯಾಗ್ತಾರೆ. ಅಂದ್ರೆ ಪರಮಾತ್ಮನ ಮರೆವು, ಪರಮಾತ್ಮನ ಸ್ಮರಣೆ ನಮಗೆ ಎಷ್ಟು ವಿಶಿಷ್ಟವಾದ ಪುರುಷಾರ್ಥವನ್ನು ಕೊಡುತ್ತದೆ. ಅದನ್ನು ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಅದಕ್ಕೆ ಸಂಪದೋ ನೈವ ಸಂಪದ, ವಿಪದೋ ನೈವ ವಿಪದ ಅಂತ. ಸಂಪತ್ತು ಸಂಪತ್ತಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ವಿಪದೋ ವಿಪದ ನೈವ ವಿಪದ, ವಿಪತ್ತು ವಿಪತ್ತಲ್ಲ ಅಂತ. ಏನಿದು ಅಂತ ಹೇಳಿದರೆ ಅಲ್ಲಿ ಯಾವುದು ಅಂತ ಹೇಳಿದ್ರೆ ವಿಸ್ಮರಣಂ ವಿಷ್ಣೋ, ಭಗವಂತನ ವಿಸ್ಮರಣೆಗೆ ವಿಪತ್ತಿ. ವಿಪತ್ತಿ ಯಾಕಿದೆ? ಈ ಎಲ್ಲ ಅನರ್ಥಕ್ಕೆ ಗುರಿ ಯಾಕಿದೆ ಮಾನವ? ದೇವರನ್ನ ಮರೆತದ್ದಕ್ಕೆ. ಅದಕ್ಕಾಗಿ ಮನವೇ ಮರೆತಿನ ನಿನ್ನ ದಾಸರು ಹೇಳ್ತಾರೆ. ಆದ್ದರಿಂದ ಅದಕ್ಕಾಗಿ ದೇವರನ್ನ ಮರೆತದ್ದಕ್ಕೇನೆ ವಿಪತ್ತಿಗೆ ಗುರಿಯಾಗಿದ್ದಾನೆ, ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ನ ಭಜತಿ, ದೇವರ ಸ್ಮರಣೆಯನ್ನ ಮಾಡುವುದಿಲ್ಲ. ಭಜ ಧಾತುವಿಗೆ ಅಲ್ಲಿ ಭಜ ಸೇವಾಯಾಮ್ ಅಂತೂ ಅರ್ಥ ಇದೆ. ಭಜ ಧಾತುವಿಗೆ ಸೇವಾ ಅಂತೂ ಅರ್ಥ ಇದೆ. ನಿನ್ನ ಸೇವೆಯನ್ನ ಮಾಡ್ತಾ ಇಲ್ಲ, ನಿನ್ನ ಭಕ್ತರ ಸೇವೆಯನ್ನ ಮಾಡ್ತಾ ಇಲ್ಲ. ಹಾಗೆ ರೀತಿಯಾಗಿ ಅಂತಹ ದೇವರ ಸ್ಮರಣೆ ಮಾಡ್ತಾ ಇಲ್ಲ, ದೇವರ ಸೇವೆ ಮಾಡ್ತಾ ಇಲ್ಲ. ದೇವರ ಅನನ್ಯ ಭಕ್ತರು ವಾಯುದೇವರು, ಹಾಗೆ ರುದ್ರದೇವರು, ಇಂದ್ರಾದಿ ಎಲ್ಲ ದೇವತೆಗಳು, ಸಕಲ ಸಪ್ತಾಭಿಮಾನಿ ದೇವತೆಗಳು, ಗುರುಗಳು, ಹಿರಿಯರು ಯಾರನ್ನು ತಾನು ನಮಸ್ಕಾರ ಮಾಡ್ತಾ ಇದ್ದಾನೆ. ಸರ್ವಥಾ ನಮಸ್ಕಾರ ಮಾಡ್ತಾ ಇಲ್ಲ, ಅವರನ್ನು ಕೊಂಡಾಡ್ತಾ ಇಲ್ಲ, ಅವರನ್ನು ಸ್ತೋತ್ರ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಸಂಸಾರವೇ ನನಗೆ ಪರಮ ಪುರುಷಾರ್ಥ ಅಂತ ಎಲ್ಲವನ್ನು ಮರೆತಿದ್ದಾನೆ. ಇದೇ ವಿಪತ್ತಿಗೆ ಕಾರಣವಾಗಿದೆ. ಅದಕ್ಕೆ ವಿಪತ್ತು ಒಂದು ಅದನ್ನು ಬಿಡಿಸ್ತಾರೆ. ವಿಸ್ಮರಣಂ ವಿಷ್ಣೋ, ಪರಮಾತ್ಮನ ವಿಸ್ಮರಣೆಯೇ ವಿಪತ್ತಿಗೆ ಕಾರಣವಾಗತ್ತೆ. ಅದಕ್ಕಾಗಿ ಸಂಪದೋ ನೈವ ಸಂಪದ ಅಂತ ಹೇಳಿದ್ರೆ ಸಂಪತ್ತು ಸಂಪತ್ತಲ್ಲಪ್ಪ ಅಂತಂದ್ರೆ ಅರ್ಥ. ಸಂಪತ್ ಶಬ್ದಕ್ಕೆ ನಾರಾಯಣ, ಭಗವಂತನ ಸ್ಮರಣೆಯೇ ಸಂಪತ್ತು ಅಂತ. ಭಗವಂತನ ಸ್ಮರಣೆಯೇ ನಮಗೆ ಸಂಪತ್ತು, ಮೋಕ್ಷ ಎಲ್ಲ ಪುರುಷಾರ್ಥವನ್ನು ಕೊಡುವಂತಹದ್ದಾಗಿದೆ. ವಿಪತ್ತು ದುಃಖವನ್ನು ಕೊಡುವಂತಹದ್ದಾಗಿದೆ ಅಂತ ಅರ್ಥ. ಇದನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ನ ಭಜತಿ ಅನರ್ಥ ದೃಕ್, ಅನರ್ಥವನ್ನ ತಾವೇ ತಮ್ಮ ಕೈಯಾರೆಯೇ ತಾವು ಮಾಡ್ಕೊಂಡಿದ್ದು. ಇದು ಅಪರಾಧ ನಮ್ದು, ಸ್ವಯಂಕೃತ ಅಪರಾಧ ಅಂತಾರ ನೋಡ್ರಿ. ಸ್ವಯಂಕೃತ ಅಪರಾಧ ಇದಾದ್ದರಿಂದ ನಿನ್ನನ್ನು ಭಜಿಸಲಿಲ್ಲ, ನಿನ್ನನ್ನು ಕೊಂಡಾಡಲಿಲ್ಲ. ಅದಕ್ಕಾಗಿ ಈ ಅನರ್ಥಕ್ಕೆ ನಾನು ಗುರಿಯಾಗಿದ್ದೇನೆ. ಸುಖ ಆಗಬೇಕು ಅಂತ ಕಷ್ಟಪಡ್ತಾನೆ, ಆದರೆ ಸುಖ ಯಾರು ಅನುಭವಿಸ್ತಾರೆ? ತಾನು ಪರ ದುಃಖವನ್ನೇ ಅನುಭವಿಸ್ತಾ ಆಗ್ತದೆ. ಆದ್ದರಿಂದ ತಾನು ಬರೇ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಮನೆ, ಮಡದಿ, ಮಕ್ಕಳು, ಆ ನಂತರ ಈ ಒಂದು ಕುಟುಂಬ, ಆ ಒಂದು ಭರಣ ಪಾಲನ ಪೋಷಣೆಯಲ್ಲಿಯೇ ತನ್ನ ಇಡೀ ಜೀವನವನ್ನೇ ತೆಗೆದು ಬಿಡ್ತಾನೆ. ನಾನಾ ರೀತಿಯಾಗಿ ಹಗೋರಾತ್ರಿಯಲ್ಲಿ ಬೆವರ ಸುರಿಸಿ ಕಷ್ಟಪಟ್ಟು ಇದಕ್ಕಾಗಿ ಒದ್ದಾಡ್ತಾನೆ ಹೊರತು ಎಂದೆಂದಿಗೂ ನಿನ್ನ ಸ್ಮರಣೆ ಸರ್ವಥಾ ಮಾಡುವುದಿಲ್ಲ. ಇದ್ದದ್ದೇ ಒಂದು ಮನಸ್ಸು, ಅದನ್ನು ಸಂಸಾರಕ್ಕೆ ಕೊಟ್ಟರೆ ಅದು ಬಂಧಕ್ಕಾಗ್ಬಿಡ್ತದೆ. ಅದೇ ಮನಸ್ಸನ್ನು ದೇವರಿಗೆ ಕೊಟ್ಟರೆ ಮೋಚಕ ಅಷ್ಟೇ. ಮನವನಿತ್ತರೆ ತನ್ನ ನೀವನು ಜಗನ್ನಾಥ ಹೇಳ್ತಾರೆ. ಆದ್ದರಿಂದ ಮನಸ್ಸನ್ನು ಕೊಟ್ಟು ನೋಡಬೇಕು ದೇವರಲ್ಲಿ. ಹೀಗಾಗಿ ಅವನ ಮನಸ್ಸನ್ನ ಸಂಸಾರದಲ್ಲಿ ಇಟ್ಟಿದ್ದಾನೆ. ಮನಸ್ಸು ಈ ಪ್ರಕಾರ. ಆದ್ದರಿಂದ ಅದು ಮತ್ತಷ್ಟು ದುಃಖ ಕೂಪದಲ್ಲಿಯೇ ತಾನು ಮುಳುಗಿದ್ದಾನೆ. ಸುಖ ಆಗಬೇಕು ಅಂತ ಕರ್ಮ ಮಾಡ್ತಾರೆ. ವಿದುರ ಅದನ್ನೇ ಕೇಳಿದ. ಆದರೆ ಸುಖ ಆಗುವುದಿಲ್ಲ, ದುಃಖವೇ ಆಗತ್ತೆ. ಇನ್ನೇನಿದೆ ಕಾರಣ? ಮತ್ತ್ಯಾಕೆ ನಾವು ಕರ್ಮ ಮಾಡಬೇಕು ಅಂತ ವಿದುರ ಮೊದಲು ಪ್ರಶ್ನೆ ಮಾಡಿದ್ದಾನೆ. 3ನೇ ಸ್ಕಂದದಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಈ ಸುಖ ಆಗಬೇಕು ಅಂತ ಹೇಳಿ ದುಃಖ, ಅವರು ಎಲ್ಲ ಕಷ್ಟಪಡ್ತಾರೆ, ಆದರೆ ಪಾಪ ಸುಖ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾವುದನ್ನ ತಾನು ವಿಶಿಷ್ಟವಾದಂತಹ ಸುಖ ಅಂತ ಅನ್ಕೊಂಡಿದ್ದಾನೆ, ಅಲ್ಲೇ ಭ್ರಮೆ. ಸಂಸಾರ ಸುಖ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲೇ ಎಡವಿದ್ದು. ಸಂಸಾರ ಎಂದೆಂದಿಗೂ ಸುಖ, ಸರ್ವಥಾ ಸುಖ ಕೊಡುವಂತಹದ್ದಲ್ಲ. ಅದಕ್ಕಾಗಿ ಈ ಸಂಸಾರ ಇದರಲ್ಲಿ ಎಲ್ಲೆಷ್ಟೂ ಸಾರವಿಲ್ಲ. ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಅಂತ ಹೇಳ್ತಾರೆ ಆಚಾರ್ಯರು ಕೃಷ್ಣಾವಧಾನದಲ್ಲಿ. ಅಸಾರೇ ಖಲು ಸಂಸಾರೇ, ಈ ಸಾರವಿಲ್ಲದ ಸಂಸಾರದಲ್ಲಿ ಸಾರಮೇಕಂ ನಿರೂಪಿತಂ, ಸಾರ ಒಂದೇ ಯಾವುದೋ, ಸಾರಾತ್ ಸಾರತರೋ ಹರಿ, ಸಾರರೂಪರಾದಂತಹ ಪರಮಾತ್ಮನ ಸ್ಮರಣೆಗೆ ಅದೊಂದೇ ತಾರಕ ನಮಗೆ. ಅದು ಹೊರತು ಬೇರೆ ಯಾವುದು ತಾರಕವಲ್ಲ. ಇಂತಹ ಸಂಸಾರ ಇದ್ದರೆ ಅದು ಭಾಗ್ಯ ಅಂತ ಹೇಳ್ತಾರೆ. ಸಂಸಾರ ಎಂಬ
ಭಾಗ್ಯವಿರಲಿ, ಕಂಸಾರಿಯೇ ನೆನೆವ ಸೌಭಾಗ್ಯವಿರಲಿ ಅಂತ ಹೇಳ್ತಾರೆ. ಹೀಗೆ ಸಂಸಾರದಲ್ಲಿರಬೇಕು. ಅದು ಸಂಸಾರ ಅದು ನಮಗೆ ಸಾರಭೂತವಾಗಿದೆ. ಆಗಬೇಕಾದರೆ ಸಮ್ಯಕ್ ಸಾರನಾದ ಭಗವಂತನ ಸ್ಮರಣೆಯನ್ನ ಅವಶ್ಯವಾಗಿ ಮಾಡಬೇಕು ಅಂತ ಅರ್ಥ. ಆವಾಗ ಸಂಸಾರ ಸಾರರೂಪವಾಗತ್ತೆ. ಭಗವಂತನನ್ನ ಮರೆತು ಬಿಟ್ರೆ, ದೇವರಿಗೆ ಬೆನ್ನು ಹಾಕಿಬಿಟ್ರೆ ಮುಗಿದೈ, ಅದೇ ಸಂಸಾರವೇ ದುಃಖಮಯವಾಗತ್ತೆ ಅಂತ ಅರ್ಥ. ಹೌದಲ್ಲ? ಇಷ್ಟೇ ಕಾರಣ, ಮತ್ತೊಂದೇನಿಲ್ಲ ಇದರೊಳಗೆ. ಹೀಗಾಗಿ ಸಂಸಾರವನ್ನೇ ನೆಚ್ಚಿಕೊಂಡು ಅದರಲ್ಲೇ ತಾನು ಬಿದ್ದು ಒದ್ದಾಡುತ್ತಾ ಅದನ್ನೇ ಹಗಲು ರಾತ್ರಿ ಮೆಲ್ಲುತ್ತಾ ಅದಕ್ಕಾಗಿ ಸಾರವು ಬಹು ಸಂಸಾರ ವಿಮೋಚಕ ಸೇರೋಸಿ ಹಯವದನನ್ನ ಹೇಳ್ತಾರೆ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡೋ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡೋ. ಹರಿಭಜನೆ ಮಾಡೋ ನಿರಂತರ. ಮೊದಲು ಸುಖ, ಆಮೇಲೆ ದುಃಖ. ಹೌದಲ್ಲ? ಮೊದಲು ಅದು ಅಮೃತದಂತೆ ಕಾಣುತ್ತೆ, ಪರಿಣಾಮೇ ವಿಷೋಪಮಂ, ಕೊನೆಗೆ ಅದು ವಿಷ. ಈ ರೀತಿಯಾಗಿ ಸುಖ ಅದು ಈ ಪ್ರಕಾರ ವಿಷಯ ಜೇನು ಅಂತೆಂಬುದಾಗಿ ಮೆಲ್ತಾ ಇದೆಯಲ್ಲಪ್ಪ, ಅದು ವಿಷಯ ಎಂದೆಂದಿಗೂ ವಿಷವೇ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಎಚ್ಚೆತ್ತಿರು ಕಂಡ್ಯಾಮನವೇ ಅಂತ ವಿಜಯದಾಸರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೇನು ವಿಷಯ ಎಲ್ಲ ಪದಾರ್ಥಗಳು ವಿಷಯದ ಭೋಗ, ಅದು ಜೇನುತುಪ್ಪ ಸೇವಿಸದಂತೆ ಅಂತ ನೀನು ಅನ್ಕೊಂಡಿದ್ದು ಭ್ರಮೆ ಅಂತ ಹೇಳ್ತಾರೆ ವಿಜಯದಾಸರು. ಅದಲ್ಲಪ್ಪ, ಅದು ಭ್ರಾಂತಿ. ಅದು ಎಂದೆಂದಿಗೂ ವಿಷಯ ಜೇನು ಅಂತ ನೀನು ಅನ್ಕೊಂಡಿದ್ರೆ ಅದೇ ತಪ್ಪು. ಅದು ಎಂದೆಂದಿಗೂ ವಿಷಯ, ಅದು ಎಂದೆಂದಿಗೂ ನೀನು ಜೇನುತುಪ್ಪ ಅಲ್ಲಪ್ಪ, ಅದು ದುಃಖ ಪ್ರಪಾತ. ದುಃಖದಲ್ಲೇ ನಮ್ಮನ್ನು ಮುಳುಗಿಸಿಬಿಡತ್ತೆ. ಅಂಥ ಸ್ಥಿತಿ ನನ್ನದಾಗಿದೆ ಅಂತ ಹೇಳ್ತಾರೆ. ಹೀಗೆ ಈ ಪ್ರಕಾರವಾಗಿ ಇಂತಹ ಶ್ರೇಷ್ಠವಾದಂತಹ ಲಬ್ಧ್ವಾಜನೋ ದುರ್ಲಭ ಮಾತ್ರ ಮಾನುಷಂ, ಮನುಷ್ಯ ಜನ್ಮ ಸುಕೃತಗೊಟ್ಟು ಲಭ್ಯವಾದದ್ದು. ಅಂತಹ ಮತ್ತೆ ದೊರಕುವಂಥದ್ದಲ್ಲ. 84 ಲಕ್ಷ ಯೋನಿಗಳಲ್ಲಿ ಬಳಲಿ ಈ ರೀತಿಯಾಗಿ ಇಂತಹ ಏನೋ ಒಂದು ಸುಕೃತ ವಿಶೇಷದಿಂದ ಇಂತಹ ಮನುಷ್ಯ ಜನ್ಮ ಬಂದಾಗ್ಯಾದರೂ ಕೂಡ ಭಗವಂತನ ಸ್ಮರಣೆ ಬರದೇ ಹೋದರೆ ಆ ನಿನ್ನ ಪಾದ ಕಮಲ ಸ್ಮರಣೆಯನ್ನ ಪಾದಾರವಿಂದಂ ನ ಭಯಂತಿ ಅಸನ್ಮತಿ. ನೋಡ್ರಿ, ಅಂದ್ರೆ ಬುದ್ಧಿಹೀನ. ಸನ್ಮತಿ ಅಂದ್ರೆ ಸದ್ಬುದ್ಧಿ ಅಂತ ಅರ್ಥ, ಅಸನ್ಮತಿ ಅಂತ ಹೇಳಿದ್ರೆ ದುಷ್ಟ ಬುದ್ಧಿ ಅಂತ ಅರ್ಥ. ಹೀಗೆ ಅಂತಹ ದುಷ್ಟ ಬುದ್ಧಿಯಿಂದ ನಿನ್ನ ಪಾದಕಮಲ ಧ್ಯಾನವನ್ನ ಆಶ್ರಯಿಸಿದೆ, ನಿನ್ನ ಪಾದಕಮಲವನ್ನ ಭಜಿಸದೆ ಪೂಜಿಸದೆ ಆ ಮೂಲಕವಾಗಿ ಯಾರು ಅಂತಹ ಪಾದಕಮಲ ಆಶ್ರಯಿಸಿದ್ದಾರೋ ಅವರು ಮಾತ್ರ ಈ ಸಂಸಾರ ವಾರ್ಧಿಯನ್ನ ದಾಟಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭವಾಬ್ಧಿಪೋತಂ ಅಂತ ಹೇಳ್ತಾರೆ. ನಿನ್ನ ಪಾದ, ಭಾಗವತ ಹೇಳ್ತದೆ, ಭವಾಬ್ಧಿಪೋತಂ, ಸಂಸಾರ ಸಾಗರದಲ್ಲಿ ಮುಳುಗಿದಂಥವರನ್ನ ಎತ್ತಿ ಉದ್ಧಾರ ಮಾಡುವುದು, ದಡ ಸೇರಿಸುವುದೇ ನಿನ್ನ ಪಾದಕಮಲಂಥ ನೌಕೆ ಅಂತ ಅರ್ಥ. ಭವಸಾಗರವನ್ನ ನಾವು ಹೇಗೆ ದಾಟಬೇಕಂದ್ರೆ ಯಾರು ಪರಮಾತ್ಮನ ಪಾದಕಮಲನ್ನು ಆಶ್ರಯಿಸಿದ್ದಾರೋ ಗಟ್ಟಿಯಾಗಿ ಮುಟ್ಟಿ ಬಲಿಸರು ದಿಟ್ಟ ಪುರಂದರ ವಿಠಲೇಶನ ಪಾದವ ಅಂತ. ಯಾರು ಭಗವಂತನ ಪಾದಕಮಲ ಗಟ್ಟಿಯಾಗಿ ನಂಬಿ ಅದನ್ನ ಹಿಡಿದಿದ್ದಾರೋ ಅವರು ಮಾತ್ರ ಆ ಪಾದವೆಂಬ ಆ ಹಡಗು, ಅದು ಹಡಗಿದಂತೆ ದೋಣಿಯಂತೆ, ಆ ದೋಣಿಯಂತೆ ಇಂತಹ ದೋಣಿ ಮತ್ತು ಹಡಗು ಯಾವ ರೀತಿಯಾಗಿ ಸಮುದ್ರವನ್ನ ದಾಟಿಸುತ್ತೋ ಹಾಗೆ ಇಂತಹ ಪರಮಾತ್ಮನ ಪಾದವೆಂಬಂಥ ನೌಕೆ ಸಂಸಾರ ಸಾಗರವನ್ನೇ ದಾಟಿಸಿಬಿಡುತ್ತೆ. ಅಂತಹ ಪಾದಕಮಲಗಳನ್ನ ಯಾರು ಆಶ್ರಯಿಸಿಲ್ಲ, ಪಾದಕಮಲವನ್ನ ಅರ್ಚನೆ ಮಾಡಲಿಲ್ಲ, ಅಂತಹ ವಿಶಿಷ್ಟವಾದಂತಹ ಎಲ್ಲ ಬ್ರಹ್ಮಾದಿ ಎಲ್ಲ ಸಮಸ್ತ ದೇವತೆಗಳೆಲ್ಲ ಪಾದಾಕ್ರಾಂತರಾಗ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಪಾದಕಮಲಗಳು ಎಂಥದ್ದು ಒಂದು, ಅದು ಸುವರಿಗೆ ಪದದ್ವಯಂ ಅಂತ ಹೇಳ್ತಾರೆ. ಪರಮಾತ್ಮನ ಪಾದಕಮಲಗಳು ಸುವಹ ಅಂತ. ಸು ಇತಿ ಆನಂದ ಉದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ. ಒಂದು ಪಾದ ಆನಂದ ಕೊಡುತ್ತದಂತೆ, ಇನ್ನೊಂದು ಪಾದ ಜ್ಞಾನ ಕೊಡುತ್ತಂತೆ. ಈ ಆನಂದ ಜ್ಞಾನವೇ ನಮಗೆ ಮೋಕ್ಷಾದಿ ಪುರುಷಾರ್ಥಕ್ಕೆ ಕಾರಣವಾಗಿದೆ. ಆದ್ದರಿಂದ ಅದನ್ನು ಸ್ಮರಿಸಲಿಲ್ಲ. ನೋಡ್ರಿ, ಆನಂದ ಮತ್ತು ಜ್ಞಾನದಿಂದ ವಂಚಿತನಾಗಿ ಬಿಟ್ಟ. ಇಂತಹ ಮನು ಅವಬೋಧನೆ ಮನುಷ್ಯ ಜನ್ಮ ಬಂದಾಗ್ಯಾದರೂ ಕೂಡ
ತಾನು ಅದನ್ನ ವಿಶೇಷವಾಗಿ ಮನು ಅಂದು ಒಂದು ತಿಳುವಳಿಕೆಯುಕ್ತ ಪ್ರಾಣಿ. ಇಂತಹ ಜನ್ಮ ಬಂದಾಗ್ಯಾದರೂ ಸಹ ದೇವರನ್ನು ಮರೆತು ಬಿಟ್ಟ, ದೇವರ ಪಾದಕಮಲಗಳನ್ನು ಆಶ್ರಯಿಸಲಿಲ್ಲ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉನ್ನದೆ ಉಪವಾಸ ಇರುವರೆ ಕೋಡಿ. ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಇನ್ನಾದರೂ ಏಕೋ ಭಾವನೆ ಸ್ಮರಿಸಿರಿ ಅಂತ ಹೇಳ್ತಾರೆ. ಕಣ್ಣು ಕೈ ಕಾಲು ಕಿವಿ ಎಲ್ಲ ಇದೆ, ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಎಲ್ಲ ಉಂಟು. ಎಲ್ಲ ದೇವರು ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಸ್ವಭಾವ ಕೊಟ್ಟಿದ್ದಾನೆ, ಯೋಗ್ಯತೆಗಿದೆ, ಎಲ್ಲ ಇದು ಇದ್ದೇ ಇದೆ. ಸ್ವಭಾವ, ಯೋಗ್ಯತಾ, ಹಠ ಇದು ದೇವರು ಕೊಟ್ಟು ದೊಡ್ಡ ಕೊಡುಗೆ, ದೊಡ್ಡದಂತ ಉಡುಗೊರೆ ದೇವರು ಕೊಟ್ಟದ್ದು. ಅದನ್ನ ಸದ್ವಿನಿಯೋಗ ಮಾಡಿಕೊಳ್ಳಲಾರ ಮಾನವ. ಎಲ್ಲ ದುರ್ವಿನಿಯೋಗ ಅಷ್ಟೇ. ಎಲ್ಲವೂ ಕೂಡ ಸಂಸಾರದಲ್ಲಿಯೇ ಅದನ್ನ ಪೂರ್ಣವಾಗಿ ವ್ಯಯ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಎಲ್ಲರೂ ಕೂಡ ಮನುಷ್ಯ ಜನ್ಮದ ಬಗ್ಗೆ ಮುಂದೆ ಏಕಾದಶ ಕಂದದಲ್ಲಿ ಮಾನವ ಜನ್ಮದ ಬಗ್ಗೆ, ನಮ್ಮ ಈ ಭಾರತದ ದೇಶದ ಬಗ್ಗೆ ಎಲ್ಲ ವರ್ಣನೆ ಮಾಡ್ತದೆ, ವಿಶೇಷ ವರ್ಣನೆ ಮಾಡ್ತಾರೆ. ಎಂಥ ದೇಶ, ಎಂಥ ಕಾಲ, ಎಂಥ ವಿಶಿಷ್ಟವಾದಂತಹ ಈ ಒಂದು ವಿಶಿಷ್ಟವಾದಂತಹ ಭಾರತ ದೇಶ. ಭರತವರಸೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ಒಂದೇ ಎರಡೇ, ಇಲ್ಲೆಲ್ಲ ಜನ್ಮ ಹುಟ್ಟಬೇಕಾದರೇನೆ ಎಷ್ಟೋ ಜನ್ಮದ ಪುಣ್ಯ ಬೇಕಂತೆ ಅದನ್ನು ವರ್ಣನೆ ಮಾಡ್ತಾರೆ. ದೇಶ ಪ್ರಶಂಸ ಮಾಡಿದ್ದಾರೆ, ಕಾಲ ಪ್ರಶಂಸ ಮಾಡಿದ್ದಾರೆ, ಮಾನವನ ದೇಹ ಪ್ರಶಂಸ ಮಾಡಿ. ದೇಹೋ ಗುರು ಮಮ ವಿರಕ್ತಿ ವಿವೇಕ ಹೇತು ಅಂತ 24 ಗುರುಗಳ ಆ ಚಿಂತನ ಬಂದಾಗ ಇದು ಅವಧೂತರ ಸಂವಾದದಲ್ಲಿ ನನಗೆ ದೇಹವೇ ನನ್ನ ಗುರು ಅಂತ ಹೇಳ್ತಾರೋ ಅವಧೂತರು. ಶರೀರವು, ಈ ದೇಹ ನನಗೆ ಗುರುವಾಗಿದೆ, ಅದು ಇಲ್ಲದೆ ಹೋದರೆ ನನಗೇನು ವೈರಾಗ್ಯ ಬರ್ತದೆ, ನಾನೇನು ಭಕ್ತಿ ಮಾಡ್ತೀನಿ, ನನಗೇನು ಜ್ಞಾನ. ಈ ದೇಹ ಸಾಧನ ಶರೀರ ಇದ್ದರೇನೆ ಎಲ್ಲ ಮಾಡಕ್ಕಾಗ್ತದೆ. ಶರೀರ ಮಾಧ್ಯಮ ಕಡು ಧರ್ಮ ಸಾಧನ ಅಂತಿದೆ, ಶರೀರ ಇದ್ದರೆ ಧರ್ಮ ಮಾಡ್ತೇನೆ, ಇಲ್ಲಿದ್ರೆ ಹೌದಲ್ಲ. ದೇಹೋ ಮಮ ವಿರಕ್ತಿ ವಿವೇಕ ಹೇತು. ವಿವೇಕ ಯಾವ್ಯಾವುದು ಇವನಲ್ಲಿದ್ರೆ ವಿವೇಕ ಇರತ್ತಾ? ಎಲ್ಲೂ ಇಲ್ಲ. ತಿಳುವಳಿಕೆಯುಕ್ತ ಪ್ರಾಣಿಯಿಂದ ಮಾನವ ಪ್ರಾಣಿ. ಈಗಲೂ ತಾನು ತಿಳಿದುಕೊಳ್ಳಲಿಲ್ಲ ಅಂತ ಹೇಳಿದರೆ ಯಾರು ಹೊಣೆಗಾರರಪ್ಪ? ಅಷ್ಟೇ. ಅದಕ್ಕಾಗಿ ಅಂತ ನವಜಂತಿ ಅಸಮ್ಮತಿ ಗ್ರಹಾಂಧಕೂಪೆ ಪತಿತೆ ಯಥಾ ಪಶು ಅಂತ ಹೇಳ್ಬಿಟ್ರು. ಅಂಧಕೂಪೆ ಪತಿತಃ. ಈ ರೀತಿಯಾಗಿ ಕತ್ತಲೆ, ಕಾಡು ಗತ್ತಲೆ, ಕಗ್ಗತ್ತಲೆ ತುಂಬಿದಂತಹ ಅಂತಹ ಹಾಳು ಭಾವಿಯಂತಿರುವ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ ಪಶುವಿನಂತೆ. ಪಶು ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಾ ಅದು ಪಾಪ ಏನೋ ತಿಳಿಯದೆ ಅಲ್ಲಿ ಹಾಗೆ ಬೀಳುತ್ತದೋ ಹಾಗೆ ಮಾನವ ಪಶು ಅದು ಇದು ದ್ವಿಪದೆ, ಅದು ಚತುಷ್ಪದೆ ಅಷ್ಟೇ. 2 ಕಾಲದ ಪ್ರಾಣಿ ಇದು, ಅದು 4 ಕಾಲದ ಪ್ರಾಣಿ ಅಷ್ಟೇ. ಧರ್ಮೇಣ ಹೀನಾಹ ಪಶುಭಿ ಸಮಾನಾಹ. ಯಾರು ಧರ್ಮದಿಂದ, ಯಾರು ಧರ್ಮಚ್ಯುತರಾಗಿದ್ದಾರೋ ಅವರಿಗೂ ಪಶುಗಳಿಗೆ ಏನು ವ್ಯತ್ಯಾಸ ಹೇಳ್ರಿ? ಧರ್ಮೇಣ ಹೀನಾಹ ಪಶುಭಿ ಸಮಾನಾಹ. ಧರ್ಮ ಬಿಟ್ಟವನು ಪಶುಭಿ ಸಮಾನ. ಪಶು ಅವರು 2 ಒಂದೇ ಅಷ್ಟೇ. 2 ಕಾಲಿನ ಪ್ರಾಣಿ, 4 ಪ್ರಾಣಿ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಇಂತಹ ಇಷ್ಟು ನಾನು ಮಮೇಶ ಕಾಲ ಅಜಿತ ನಿಷ್ಫಲೋಗತಃ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಪಶ್ಚಾತ್ತಾಪೇನ ಶುದ್ಧತಿ ಅಂತೇಳಿ ನಾನು ಇಷ್ಟು ಕಾಲ ನಾನು ನಿದ್ರೆಯಲ್ಲಿ ಕಳೆದು ಬಿಟ್ಟೆ. ನನ್ನ ಇಡೀ ಆಯುಷ್ಯವನ್ನ ವ್ಯರ್ಥವಾಗಿ ಕಳೆದು ಬಿಟ್ಟೆ. ಎಷ್ಟೋ ಆಯುಷ್ಯ ಒಂದು ಯಾವಾಗಲೂ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಡ್ಬೇಕು ಹೇಳ್ತಾರೆ. ಯಾವ ಸ್ವಾಸ್ಥ್ಯಂ ಶರೀರೇಶು ಕರಣೇಶು ಚ ಪಾಠವಂ ತಾವದರ್ಚಿಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕೊರುವಂತಿದೆ. ಶರೀರವು ಸ್ವಚ್ಛಚಿತ್ತವಾದಾಗ, ಇಂದ್ರಿಯಗಳು ಸಮರ್ಥವಾದಾಗ ನೀನು ದೇವರ ಅರ್ಚನೆಯನ್ನ ಮಾಡಪ್ಪ. ಮುಂದೆ ಕೈ ಬಿದ್ದೋಯ್ತು, ಕಾಲು ಬಿದ್ದೋಯ್ತು, ಅರ್ಧಕ್ಕರ್ಧೇ ಬಿದ್ದು ಹೋಗ್ಬಿಟ್ರೆ ಕಣ್ ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಮಂತ್ರ ಸ್ತೋತ್ರ ಬರ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ಆಗೇನು ಮಾಡ್ತೀಯ? ನಕೋಪಕರಣಂ ಯುಕ್ತಂ ಪ್ರದೀಪ್ತೇ ವನಿನಾಗ್ರಹೆ. ಬೆಂಕಿ ಬಿದ್ದಿದೆ, ಮನೆ ಸುಟ್ಟು ಭಗ 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 ಸುಟ್ಟು ಬೂದಿ ಹಾಕ್ತಾ ಇದೆ, ಆಗ ಭಾವಿ ತೋಡುವ ಕೆಲಸವನ್ನ ಮಾಡಬಾರದು ಅಂತ ಕವಿ ಹೇಳ್ತಾರೆ. ನಕೋಪಕರಣಂ ಯುಕ್ತಂ
ಪ್ರಯುಕ್ತಿ ಹೊನೆಯಾದರೆ ಏನು ಸುಡುತ್ತಾ ಇದೆ, ಮನೆಗೆ ಬೆಂಕಿ ಬಿದ್ದು ಬಿಟ್ಟಿದ್ದು ಸುಡುತ್ತಾ ಇದೆ. ಆಗ ಭಾವಿ ತೊಡ ಕೆಲಸ ಮಾಡ್ತಾರೆ ಇವರು ಈಗಿನ ಕಾಲದಲ್ಲಿ. ಹಾಗೆ ಬುದ್ಧಿ ಬರೋದು, ಬೀಳಿ ನೋಡೋಣ ಅಂತ. ಬಿದ್ದ ಮೇಲೆ ತಾನೇ ಹೋಗುದು, ಬಿದ್ದ ಮೇಲೆ ಗೋವಿಂದ ಮೇಲೆ ಎಲ್ಲ ಇಂಥವರೇ. ಹೀಗಾಗಿ ಈ ರೀತಿಯಾಗಿ ಅಂತಹ ಮುಂದೆ ಮಾಡೋದು ಇದ್ದೇ ಇದೆ ಅಂತ ಎಂದೆಂದಿಗೂ ಮುಂದಕ್ಕೆ ಹಾಕಬಾರದು. ಇದು ಯಾವುದೂ ಕೂಡ ನರಜನ್ಮ ಸ್ಥಿರವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯುಷ್ಯವು ಯಾವುದು ಸ್ಥಿರವಲ್ಲ, ಅದಕ್ಕೋಸ್ಕರವಾಗಿ ಎಲ್ಲವೂ ನಶ್ವರವಾದಂತಹ ಶರೀರವಾಗಿದೆ. ಆದ್ದರಿಂದ ಇಂತಹ ಶ್ರೇಷ್ಠವಾದ ಜನ್ಮ ಬಂದಾಗಲೇನೆ ನಾವು ಸಾರ್ಥಕ ಮಾಡಿಕೊಡಬೇಕು. ನರಜನ್ಮ ಬರುವುದೇ ಕಷ್ಟ, ನರಜನ್ಮ ಬರುವುದೇ ಕಷ್ಟ, ಇದನರಿತು ನೋರೋ ವಿಪ್ರತ್ವ ಶ್ರೇಷ್ಠ, ಮರಳಿ ಬಾಹುದೇ ಉತ್ಕೃಷ್ಟ. ನಮ್ಮ ಮರುತ ಮತವ ಪೊಂದೆಲವೋ ದುರ್ಗಟ, ಕೇಳಲವೋ ಮರ್ಕಟ, ಎಚ್ಚತ್ತು ಇರು ಕಂಡ್ಯ ಮನವೇ. ನಮ್ಮ ಅಚ್ಚೂತ ನಂಗ್ರಿಯ ನೆನೆ ಕಂಡ್ಯ ಮನವೇ. ಹಾಳು ಹರಟೆಗೆ ಹೋಗ ಬ್ಯಾಡ, ಕಂಡ ಕೂಳನು ತಿಂದು ಒಡಲರಿಯ ಬ್ಯಾಡ, ಅನ್ಯ ವಾರ್ತೆಯ ಕೇಳಬೇಡ. ತದನಂಬಹುಲೋಕ ವಿಚಂತನೆಯ ಪ್ರವಣಂ ಕುರುಮಾನಸ ಮೀಶಪತೆ. ಇನ್ನೊಬ್ಬರದು ಅದು ಇದು ಆ ಮಾತು ಈ ಮಾತು ಯಾಕೆ ಕೇಳ್ತೀಯಪ್ಪ? ಸಾಕು, ಲೋಕ ಚಿಂತೆ ಸಾಕು. ಅದರಿಂದ ಏನು ಬರ್ತದೆ? ಸಂಸಾರದ ವಾರ್ತೆ ಅದರಿಂದ ಏನು ಏನು ಸಿಕ್ತು? ದುಃಖವೇ, ದುಃಖವೇ ನಮಗೆ ಬರ್ತದ ಹೊರತು ಆ ಮಾತು ಈ ಮಾತು ಆ ಕತೆ ಈ ಕತೆ ಅದರಿಂದ ನಮಗೆ ಏನು ನಮಗೆ ಸುಖ ಆಗುವುದಿಲ್ಲವಾದ್ದರಿಂದ ಯಾವುದು ನಮಗೆ ಸುಖ ಆಗತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ, ಅಂಥ ಕಥೆ ನಾವು ಕೇಳಬೇಕು. ಅದೊಂದು ದೇವರ ಕಥೆ ಒಂದೇ. ತವ ಕಥಾಮೃತಂ ತಪ್ತ ಜೀವನಂ ಕವಿವಿರೀಡಿತಂ ಕಲ್ಪಶಾಪಕಂ ಅಂತ ಮೊದಲನೇ ಗೋಪಿಕಾಸ್ತ್ರೀಯರೆಲ್ಲ ಹೇಳ್ತಾರೆ. ನಿನ್ನ ಕಥಾಮೃತ ತಪ್ತ ಸಂಸಾರದಲ್ಲಿ ಬೆಂದು ಬೆಂಡಾಗಿದ್ದವರಿಗೆಲ್ಲ ಪುನರ್ಜೀವನ ಕೊಡ್ತದಂತೆ, ಪುನರ್ಜನ್ಮ ಕೊಡ್ತದಂತ. ಅದಕ್ಕಾಗಿ ಚಿತಾದಗತಿ ನಿರ್ಜೀವಂ ಚಿಂತಾದಗತಿ ಜೀವನಂ ಅಂತ ಕವಿ ಹೇಳ್ತಾನೆ. ಚಿತೆಗೂ ಚಿಂತೆಗೂ ಅಷ್ಟೇ ಅಷ್ಟೇ ಏನು ಒಂದು ಸೊನ್ನೆ ಅಷ್ಟೇ. ಚಿತೆ ನಿರ್ಜೀವ ವಸ್ತುವನ್ನು ಸುಟ್ಟಾಕಿದರೆ, ಚಿಂತೆ ಜೀವ ಸಹಿತ ದೇಹವನ್ನು ಸುಟ್ಟಾಕತ್ತೆ. ಹೌದಲ್ಲ? ಹಾಗಿದೆ. ಅದಕ್ಕಾಗಿ ಚಿಂತೆ ಬಿಡಿರೋ, ನಿಶ್ಚಿಂತರಾಗಿರೋ. ನಿಶ್ಚಿಂತತೆ ಜೀವನದಲ್ಲಿ ಬರಬೇಕಾದರೆ ಭಗವಂತನ ಪಾದವನ್ನ, ಭಗವಂತನ ಮಹಿಮೆಯನ್ನ, ಭಗವಂತನ ವಿಶಿಷ್ಟವಾದಂತಹ ತತ್ವವನ್ನ ನಿರಂತರ ವಿಚಾರ ಮಾಡಬೇಕು, ಕೇಳಬೇಕು. ಶ್ರವಣ ಮನನ ಧ್ಯಾನಾದಿಗಳಿಂದಲೇನೆ ನಿಶ್ಚಿಂತತೆ ಬರ್ತದೆ. ಇಲ್ಲವಾದರೆ ಈ ಚಿಂತಾ ಕೂಪದಲ್ಲಿಯೇ ಮುಳುಗಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಗ ಇದೆಲ್ಲ ಅರ್ಥಿದ ಬರ್ತದೆ. ಈಗ ನಾನು ವ್ಯರ್ಥವಾಗಿ ಮಮೈಷ ಕಾಲ ಅಜಿತ ನಿಷ್ಫಲೋಗತಃ. ಈಗ ನಾನು ನನ್ನನ್ನ, ಇದು ಆತ್ಮಾವಲೋಕನ, ನಮ್ಮನ್ನು ನಾವು ಅದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾನು ಬಂದದ್ದೇತಕ್ಕೆ, ಮುಂದೆ ಅತ್ತ ಪಯಣ. ದೇವರ ನನ್ನನ್ನ ಇಂತಹ ಸಾಧನೆ ಸೇರಿ ಕೊಟ್ಟು ನನ್ನನ್ನ ಕಳಿಸಿಕೊಟ್ಟಿದ್ದಾನೆ. ನಾನೇನು ಮಾಡಬೇಕು, ಮುಂದೆ ನನ್ನ ಗುರಿ ಏನು, ಎಲ್ಲ ಆತ್ಮಾವಲೋಕನ. ಇದು ತನ್ನನ್ನ ತಾನು ವಿಶಿಷ್ಟವಾಗಿ ಇದೆಲ್ಲ ಆತ್ಮಾವಲೋಕನ ಮಾಡು. ಬುದ್ಧಿ ದೇವರು ಕೊಟ್ಟಿದ್ದು ಎಲ್ಲ ವಿಚಾರ ಮಾಡ್ತೀಯ, ಇದ್ಯಾಕೆ ಮಾಡಲ್ಲ? ಎಲ್ಲ ಏನು ಬೇಡದ್ದೆಲ್ಲ ಬರ್ತದೆ, ಈ ವಿಚಾರ ಮಾಡು. ನನ್ನ ಉದ್ಧಾರದ ಬಗೆ ಹೇಗೆ ಅಂತ ಏನೋ ಬೇಡವಾದ್ದೆಲ್ಲ ಮಾಡ್ತಾನೆ, ಬಂಧಕವಾದದ್ದನ್ನೇ ಮಾಡ್ತಾನೆ ಹೊರತು ಈ ಬಿಡುಗಡೆ, ಈ ಬಂಧನದ ಬಿಡುಗಡೆ ಆಗುವಂತಹ ವಿಚಾರ ತಲೆಗೆ ಹೋಗುವುದೇ ಇಲ್ಲ, ತಲೆಗೆ ಹತ್ತುವುದೇ ಇಲ್ಲ. ಯಾಕಂದ್ರೆ ಅದರ ಬಗ್ಗೆ ಅವನು ವಿಶೇಷವಾಗಿ ಮೊದಲಿಂದಲೂ ಪ್ರಯತ್ನ ಮಾಡಿಲ್ಲ. ಶಾಸ್ತ್ರ, ಧರ್ಮ, ದೇವರು ಇದರಿಂದ ಅತೀ ದೂರ. ದೂರೇ ಹರಿಕಥಾಖ್ಯೇಚಿತ ದೂರೇ ಅಚ್ಯುತ ಕೀರ್ತನ. ಭಾಗವತ ಮಹಾತ್ಮ ಹೇಳ್ತಾರೆ, ಹರಿಕಥೆ ಅಂದ್ರೆ ಬೇಡ, ಶಾಸ್ತ್ರ ತತ್ವ ಅಂದ್ರೆ ಬೇಡ, ಭಜನೆ ಬೇಡ, ಇನ್ನೇನು ಅಂದ್ರೆ ಉದ್ಧಾರ ಹೇಗೆ? ನಿಲ್ಲು, ಸಾಧ್ಯವೇ ಇಲ್ಲ. ಹೀಗಾಗಿ ಅದರ ಬಗ್ಗೆ ಯೋಚನೆನೇ ಇಲ್ಲ. ಇದು ಯಾವುದು ಬರೋದಿಲ್ರಿ, ಯಾವ ಪದವಿನೂ ಬರಲ್ಲ, ಯಾವ ಡಿಗ್ರಿನೂ ಬರಲ್ಲ, ಏನು ಬರಲ್ಲ. ಏನು ಬರೋದು? ನಮ್ಮ ಕರ್ಮ ಅಷ್ಟೇ. ಮಾಡಿದ್ದುಣ್ಣು ಹಾರಾಯ, ಪುಣ್ಯ ಒಂದೇ ಬರುತ್ತಂತೆ. ನಾವು ಮಾಡಿದಂತಹ ಕರ್ಮ ಪಾಪ ಅದೇ ಅಷ್ಟೇ. ಪುಣ್ಯ ಪಾಪ ಎರಡೇ ನಮ್ಮ ಒಟ್ಟಿಗೆ ಬರುವಂತಹದ್ದು, ಇನ್ಯಾವುದು ಬರುವುದಿಲ್ಲ. ಧನಧಾನ್ಯ ಬರುವುದಿಲ್ಲ, ಸತಿಸುತರು ಬರುವುದಿಲ್ಲ, ಯಾರು ಎಲ್ಲ ಗ್ರಹ ಬಾಂಧವರು ಬರುವುದಿಲ್ಲ. ಎಲ್ಲರೂ ಹೇಳ್ತಾರೆ, ಧನಾರಿ ಭೂಮು ಪಶವಶ್ಚ ಗೋಷ್ಠೆ ನಾರಿ ಗೃಹದ್ವಾರಿ ಸಕಾ ಸ್ಮಶಾನೆ. ಮುಗಿದೋಯ್ತು.
ಇಲ್ಲಿ ಕೂಡಿಟ್ಟ ಧನ ಅದು ಎಲ್ಲವೂ ಕೂಡ ಯಾವುದೂ ಜೊತೆ ಬರುವುದಿಲ್ಲ. ಕೈ ಹಿಡಿದ ಹೆಂಡತಿ ಬಾಳ ತನಕ ಅಷ್ಟೇ ಬರ್ತದೆ, ಹೊಸ್ತಲು ಅಷ್ಟೇ. ಆಮೇಲೆ ಗೆಳೆಯರು ಆಪ್ತರು ಬಂಧುಗಳೆಲ್ಲ ಸ್ಮಶಾನ ತನಕ ಬರ್ತಾರಷ್ಟೇ, ಮುಗಿದೈತು. ಆಮೇಲೆ ಅವ್ರ ಪಾಡಿಗೆ ಎಲ್ಲ ರೈಟ್ ಹೇಳ್ಬಿಡ್ತಾರೆ. ಏನು ಮತ್ತಿದೊಬ್ಬರೇ ಇವನು ಏನು ಹೇಗೆ ಬಂದನು, ಬರಿಗೈಲಿ ಬಂದ, ಬರಿಗೈಲಿ ಹೋಗ್ಬೇಕಷ್ಟೇ. ಏನು ತೆಗೆದುಕೊಂಡು ಹೋಗ್ತಾನೆ? ತಾನು ಮಾಡಿದ ಕರ್ಮ, ಪುಣ್ಯನೋ ಪಾಪನೋ, ಅಷ್ಟು ಇನ್ನೇನು ಇಲ್ಲ. ನಮ್ಮ ಜೊತೆ ಬರೋದು ಒಂದೇ, ಇನ್ಯಾವುದೂ ಬರೋದಿಲ್ಲ. ಅಷ್ಟಿದ್ದರೂ ಕೂಡ ಇವನು ಎಚ್ಚೆತ್ತುಕೊಳ್ಳುವುದಿಲ್ಲ, ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅದಕ್ಕೆ ವೇದಾಸರು ಇಚ್ಛಿಸ್ತಾರೆ, ಯಾಕೆ ಬಂದಿ ಜೀವ ಜೀವ, ಯಾಕೆ ಬಂದಿ ಜೀವ, ಲೋಕದ ಅನುಭವ ಬೇಕಾಯಿತೆ ನಿನಗೆ. ಲೋಕ ಅನುಭವ ಬೇಕೇನಪ್ಪ ನಿನಗೆ? ಯಾಕೆ ಬಂದಿ ಜೀವ? ನಿನಗೆ ಲೋಕದ ಅನುಭವ ಇದೆಲ್ಲ ಬೇಕಾಗಿದೆ, ಇದೇ ನಾನು ಅನುಭವಿಸಬೇಕು, ಇದೇ ಜೀವನ, ಇದೇ ಮೋಕ್ಷದ ಪುರುಷಾರ್ಥ ಅಂತ ಬಂದಿದ್ದೇನಪ್ಪ. ಉಣ್ಣು ಉಣ್ಣು ಮತ್ತೆ ಉಣ್ಣು ಅಂತ ಒಳ್ಳೆಯ ಒಂದು ಇದಂತಾರ, ಒಂದು ಚಳಿ, ಒಂದು ಹಾಗೆ ಚಳಿ ಅಂತ ಕೊಟ್ಟು ಹೇಳ್ತಾರೆ ವಿಜಯದಾಸರು. ಹೀಗೆ ಯಾಕೆ ಬಂದಿ ಜೀವ, ಯಾಕೆ ಬಂದಿ ಅಂತ ನಿನ್ನ ಬಗ್ಗೆ ನೀನು ಆತ್ಮಾವಲೋಕನ ಮಾಡ್ಕೋ, ನಿನ್ನ ಬಗ್ಗೆ ನೀನು ತಿಳಿದೋಕೋ. ನಾನು ಬಂದದ್ದು ಏತಕ್ಕೆ, ಮುಂದೆತ್ತ ಪಯಣ, ಇದನ್ನು ದಾಸರು ಹೇಳಿದ್ದು. ಇದಷ್ಟು ಎಷ್ಟು ಆತ್ಮಾವಲೋಕನ ಮಾಡಿಕೊಡ್ತಾರೆ. ಸಾಧಕರ ಮಾತ್ರ ಮಾಡ್ತಾರೆ, ಯಾರಿಗೆ ಮೋಕ್ಷದ ಅಪೇಕ್ಷೆ ಇದೆ, ಬ್ರಹ್ಮಜ್ಞಾನ ಮತ್ತು ಅದೇ ರೀತಿಯಾಗಿ ಭಕ್ತಿ, ಜ್ಞಾನ, ವೈರಾಗ್ಯ, ಚಾತುರ್ಮಾಸ್ಯ, ವ್ರತಗಳು, ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ, ಧರ್ಮಾನುಷ್ಠಾನದ ಆಸಕ್ತಿ, ಇವರಿಗೆ ಮಾತ್ರ ಅವ್ರಿಗೆ ಪಶ್ಚಾತ್ತಾಪ, ಇದರ ಬಗ್ಗೆ ಒಂದು ತಿಳಿಯುವ ಹಂಬಲ, ಉತ್ಕಟವಾದ ಇಚ್ಛೆ. ಆಗಾಗ ಅವರೇ ಪಾಪ ಆತ್ಮಾವಲೋಕನ ಮಾಡಿಕೊಂಡು ಅವರೇ ಒಮ್ಮೆ ಅಳ್ತಾರೆ. ನಗುವವರು, ರೋಧಿಸುವವರು, ನಾಟ್ಯವಾಡುವರು, ಬಗೆಯರು ಬಡತನ ಭಾಗ್ಯ ಭಾಗವತರು ಅಂತ ಜಗನ್ನಾಥದಾಸರು ಕೊಂಡಾಡ್ತಾರೆ. ಹೀಗೆ ಅಂತಹ ಎಲ್ಲರಿಗೂ ಬರಲ್ಲ. ಬಹಳ ಯೋಚನೆ ಮಾಡ್ಕೋಬೇಕು, ಬಹಳ ಚಿಂತನೆ ಮಾಡ್ಕೊಳ್ಬೇಕು. ಹೀಗೆ ಈ ರೀತಿಯಾಗಿ ಇದೇ ಆತ್ಮಾವಲೋಕನ ಅಂತ ಹೇಳ್ತಾರೆ. ಇದನ್ನ ದಾಸರು ಅನೇಕ ಎಲ್ಲ ಪದಪದ್ಯಗಳಲ್ಲಿ ವಿಶಿಷ್ಟವಾಗಿರುವಂತಹ ರೀತಿಯಾಗಿ ಅದನ್ನೆಲ್ಲ ವರ್ಣನ ಮಾಡ್ತಾರೆ. ಶುದ್ಧ ವೈಷ್ಣವ ಜನ್ಮದಿ ಉದ್ಭವಿಸಿದೇನ ಮಧ್ವಮತ ಸಿದ್ಧಾಂತ ಪದ್ಧತಿಗಳನ್ನು ಬುದ್ಧಿಪೂರ್ವಕ ತಿಳಿದು ಪದ್ಮನಾಭನ ದಿನದಿ ಕದ್ದುಂಡು ಕಾಯವನು ವೃದ್ಧಿ ಮಾಡಿದೆ ನಯ್ಯ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೀಯನ್ನ ಉದ್ಧರಿಸಬೇಕೋ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ಅವ್ರು ಮಾಡಿದ್ರು ಪಾಪ, ಪುರಂದಾಸರು ಏನ್ ಮಾಡಿದ್ರು ಪಾಪ. ಇಷ್ಟೆಲ್ಲ ಅವರು ಅಷ್ಟು ದೇವರಲ್ಲಿ ಪಶ್ಚಾತ್ತಾಪದಿಂದ ಯಾವ ರೀತಿಯ ನಾವು ದೇವರಲ್ಲಿ ಮೊರೆ ಇಡಬೇಕು. ಪಶ್ಚಾತ್ತಾಪೇನ ಶುದ್ಧತಿ, ಈ ಧ್ವನಿ ಇಲ್ಲಿದೆ. ಮುಚುಕುಂದರಾಜನ ಮಾತಿನಲ್ಲಿ ಈ ಧ್ವನಿ ಇದೆ. ಈ ಒಂದು ವಿಶಿಷ್ಟವಾದಂತಹ ದೇವರಲ್ಲಿ ಒಂದು ವಿಶಿಷ್ಟವಾದಂತಹ ಪ್ರಾರ್ಥನೆ ಇದೆ ಅಡಕವಾಗಿದೆ. ವ್ರತ ನಿಯಮ ಉಪವಾಸ ಒಂದಿನವೂ ಮಾಡಲಿಲ್ಲ, ಅತಿಥಿಗಳಿಗೆ ಅನ್ನವನ್ನು ನೀಡಲಿಲ್ಲ, ಶ್ರುತಿಶಾಸ್ತ್ರ ಪೌರಾಣ ಕಥೆಗಳನ್ನು ಕೇಳಲಿಲ್ಲ, ವೃಥವಾಗಿ ಬಹುಕಾಲ ಗತವಾಯಿತಲ್ಲ. ಬಂತೋಡ್ರಿ, ಮಮೇಶ ಕಾಲ ಅಜಿತ ನಿಷ್ಫಲೋ ಭವೇತ, ವ್ಯರ್ಥವಾಗಿ ಕಾಲ ಕಳೆದೆ. ಸ್ನಾನ ಜಪ ತಪ ಹೋಮ ಮಾಡದಲೆ ಮೈಗೆಟ್ಟೆ, ಬರೆಗೆ ಮಲಗೆ ಬಿಟ್ಟಿದ್ದ ಅವನು. ಎಲ್ಲಿ ಸ್ನಾನ ಮಾಡೋದು ಹೇಳ್ರಿ? ಸ್ನಾನ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಏನೂ ಇಲ್ಲ. ಅಖಂಡ ನಿದ್ರೆ ಬೇಡಿದ್ದ ಪಾಪ. ನಿದ್ರೆಯಲ್ಲಿ ಏನೂ ಇಲ್ಲ. ಸ್ನಾನ ಜಪ ತಪ ಹೋಮ ಮಾಡದಲೆ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಹೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ, ಶ್ವಾನ ಸೂಕರನಂತೆ ಪೊರದಿ ಹೊಟ್ಟೆ. ಹೀಗೆ ಇಷ್ಟವಾಗಿ ದೇವರಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡಿಕೊಡಬೇಕು. ಆತ್ಮೋನ್ನತಿಗೆ ಬೇಕಾಗಿರುವಂತಹ ಆ ಒಂದು ಸಾಧನವನ್ನ ಪ್ರತಿಯೊಬ್ಬರು ಕಂಡುಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ಇದೇ ಆತ್ಮಾವಲೋಕನ ಎನ್ನುವುದು. ಅದಕ್ಕಾಗಿ ಇಷ್ಟೆಲ್ಲ ಆ ಮುಚುಕುಂದರಾಜನ ಆ ಸ್ತುತಿಯಲ್ಲಿ ಇಂತಿಂತಹ ವಿಚಾರಗಳಿದೆ. ಹೀಗೆ ಇವರು ತಾನು ಈ ಮನುಷ್ಯ ಅಹಂಕಾರದಿಂದ ಅಹಂ ಮಮ, ನಾನು ನನ್ನದು,
ನಾನೇ ದೇಹ, ನನ್ನ ಮನೆ, ನನ್ನ ಸ್ವತ್ತು ಅಂಥೇಳಿ ಈ ಒಂದು ಅಹಂಕಾರ ಮಮಕಾರದಿಂದ ಅಧಿಕಾರದಿಂದ ಎಲ್ಲ ಕಡೆಗೂ ತಾನು ತನ್ನ ಆ ವಿಶಿಷ್ಟವಾದಂತಹ ದುರಹಂಕಾರದಿಂದ ವರ್ತಿಸುತ್ತ ಎಲ್ಲವನ್ನೂ ಅಲ್ಲಗಳೆಯುತ್ತಾ ದೇವರಿಲ್ಲ ಅಂತಾನೆ, ಧರ್ಮ ಇಲ್ಲ ಅಂತಾನೆ, ಎಲ್ಲ ಸುಳ್ಳು, ಗೀತೆ ಸುಳ್ಳು, ರಾಮಾಯಣ ಸುಳ್ಳು, ಮಹಾಭಾರತ ಸುಳ್ಳು, ಎಲ್ಲ ಮೌಢ್ಯತೆ, ಎಲ್ಲವೂ ಕೂಡ ಹೀಗಾಗಿ ಎಲ್ಲ ಹಿಂಗೆ ಹೇಳ್ಕೊಂಡು ಇದೆಲ್ಲ ಅಹಂಕಾರದ್ದೇ ಎಲ್ಲ ಮಾತು. ಇಂಥವರಿಗೆ ಉನ್ನತಿ ಆಗತ್ತೆ ಹೇಳ್ರಿ? ಅಧಪ್ಪತನವೇ. ಹೀಗೆ ಮರ್ತ್ಯ ಆತ್ಮಬುದ್ಧೇ ಸುತದಾರ ಕೋಶ ಭೂಶ್ವಾಸ ಸಜ್ಜಮಾನಶ್ಚ ದುರಂತ ಚಿಂತೆಯ ಕಲೇವರೇಸ್ಪಿನ್ ಘಟಕುಡ್ಡ ಸನ್ನಿಭೆ. ನೋಡ್ರಿ, ಇದು ದೇಹ ಎಂತಹದ್ದು? ಇದು ಕೇವಲ ಘಟಕುಡ್ಡ ಸನ್ನಿಭಂ ಅಂತ, ಮಡಿಕೆಯಂತೆ. ಮತ್ತು ಈ ಒಂದು ನಮ್ಮ ಕೆಲ ಮಣ್ಣಿನ ಗೋಡೆ ಮಳೆ ಬಂತಂದ್ರೆ ಎಲ್ಲ ಬಿದ್ದು ಹೋಗ್ಬಿಡ್ತದೆ. ನಮ್ಮ ಮನೆ ಬಿದ್ದು ಹೋಗ್ಬಿಟ್ಟಿದೆಲ್ಲ, ಪೂರ್ತಿ ಬಿದ್ದು ಹೋಗ್ಬಿಟ್ಟಿದೆ ಮನೆ. ಏನು ಹಾಗೆ ಘಟಕುಡ್ಡ ಸನ್ನಿಭಂ ಇದಂ ಶರೀರಂ. ಈ ಶರೀರ, ಇದು ದೇಹ ಎಂಥದ್ದು? ಮಡಿಕೆಯಂತೆ, ಗಡಿಗೆಯಂತೆ ಮತ್ತು ಆ ಮಣ್ಣಿನ ಗೋಡೆಯಂತೆ ಇದು ಬಿದ್ದು ಹೋಗುವಂತಹದ್ದು. ಆದರೂ ಈ ದೇಹ ನನ್ನ ದೇಹ, ನನ್ನ ಮನೆ, ನಾನು ನನ್ನದು, ಇದೇ ನರಕ. ನಾನು ನನ್ನದು ಎಂಬೋ ನರಕದೊಳಗೆ ಬಿದ್ದು ಹೇಳ್ತಾರೆ. ಹೀಗೆ ಈ ಪ್ರಕಾರ ನನ್ನ ಸ್ಥಿತಿ ಆಗಿಬಿಟ್ಟಿದೆ. ಇದೇ ಅಹಂಕಾರ, ಇದೇನದು ನೋಡ್ರಿ, ಇದೇ ಬಂಧನಕ್ಕೆ ಕಾರಣವಾಗ್ತದೆ. ಇಂತಹ ತಾನು ಅಹಂ ಮಮತ ಈ ಪ್ರಕಾರವಾಗಿ ಮಮತೆಯಲ್ಲಿ ಬಿದ್ದು ನಿರಂತರವಾಗಿ ಯಾವುದನ್ನ ಚಿಂತೆ ಮಾಡಿ ದೇವರ ಚಿಂತೆ ಬಿಟ್ಟು ಮಿಕ್ಕಿದ್ದೆಲ್ಲಾನು ವ್ಯರ್ಥವಾಗಿ ಚಿಂತನೆ ಮಾಡುತ್ತಾ ಇಂತಹ ದೇಹವನ್ನ ಅದನ್ನ ಪೂರ್ಣವಾಗಿ ಕಳ್ಕೊಡುತ್ತಾನೆ. ಈ ರೀತಿಯಾಗಿ ನಾನು ಇಂಥವನು ಅಹಂಕಾರಿ, ಇಷ್ಟು ರೀತಿಯಾಗಿ ನಾನು ಎಲ್ಲವನ್ನೂ ಮರೆತು ಮೂಢಾತ್ಮನಾಗಿ ನಾನು ನಿನಗೆ ಮೊರೆ ಹೋಗಿದ್ದೇನಪ್ಪ. ಇಂತಹ ವಿಶಿಷ್ಟವಾದಂತಹ ರೀತಿಯಾಗಿ ಈ ಸಂಸಾರದಲ್ಲಿ ಮಾನವ ಹೇಗಿದ್ದಾನೆ? ಅವನು ಕ್ರೀಡಾಮೃಗ, ಮಂಗನಂತೆ ಅವನು ಕುಣಿಸ್ತಾರೆ ನೋಡ್ರಿ, ಕೋತಿಯಂತೆ ಕುಣಿಸ್ತಾರೆ. ನಾನಾ ತರಹದ ಎಲ್ಲ, ಯಾಕಂದ್ರೆ ಇದೇನಾಗ್ಬಿಡ್ತದೆ, ಸಕಾಮ ಕರ್ಮಗಳನ್ನು ಮಾಡ್ತಾನೆ. ಅಂದ್ರೆ ಫಲವನ್ನ ಫಲದ ಬೈಕಿ ಇಟ್ಟುಕೊಂಡು ಕರ್ಮ ಮಾಡ್ತಾನೆ. ಆ ಕರ್ಮ ಅದು ಬಂಧಕವಾಗತ್ತೆ. ನಿಷ್ಕಾಮ ಬುದ್ಧಿಯಿಂದ ಭಗವಂತ ಪ್ರೀತನಾಗಲಿ ಅಂತ ಕರ್ಮ ಮಾಡುವುದಿಲ್ಲ. ಅವ್ರು ಹೋದನು ಹೀಗೆ ಮತ್ತು ಮಾಡಬಾರ್ದು ಮಾಡ್ತಾನೆ. ಕಾಮ ಮತ್ತು ಅಕಾಮ, ಆ ನಂತರ ನಿಷ್ಕಾಮ ಅಂತ ವಿಪರೀತ ವಿರುದ್ಧವಾಗಿ ಕರ್ಮಗಳು ಮಾಡ್ತಾನೆ ನೋಡ್ರಿ. ಕರ್ಮ ಅಲ್ಲಿ ವಿಶಿಷ್ಟವಾದಂಥದ್ದು ಒಂದು, ಫಲದ ಅಪೇಕ್ಷೆ ಇಟ್ಟ ಕರ್ಮ ಮಾಡೋದು ಒಂದು. ಇನ್ನೊಂದು ವೇದ ವಿರುದ್ಧ ಮತ್ತು ಎಲ್ಲ ಶಾಸ್ತ್ರ ಪುರಾಣ ವಿರುದ್ಧ. ಸಕಲ ಸ್ತುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಮ ಸಂಕಲ್ಪ ಇದೆ. ಆದರೆ ಅದನ್ನೆಲ್ಲ ಏನು ಹೇಳಿಲ್ಲ. ವೇದೋಕ್ತ ಕರ್ಮ ಮಾಡಬೇಕು ಅಂತ ವಿಧಿ ಇದೆ. ಆದರೆ ವೇದೋಕ್ತ ಕರ್ಮ ಮಾಡದೆ ನಿಷಿದ್ಧವಾದ ಕರ್ಮ ಮಾಡ್ತಾನೆ. ಮಾಡಬಾರ್ದನ್ನು ಮಾಡ್ತಾನೆ. ಹೌದಲ್ಲ? ಮಾಡಬಾರ್ದು ಮಾಡ್ತಾನೆ. ಕೇಳಬಾರದು ಯಾವುದು ಕೇಳಬಾರದು ಕೇಳ್ತಾನೆ. ನೋಡಬಾರದನ್ನ ನೋಡ್ತಾನೆ. ಇದೇ ಸಂಸಾರ. ಸಾಕು ಈ ಭವಭಂಗ, ಸಾಕು ಈ ಮಾನಭಂಗ ಹೇಳ್ತಾರೆ. ಸಾಕು ಕೆಲವೋ ರಂಗ ಹೇಳ್ತಾರೆ. ಅಲ್ಲಿ ಮಾಡಬಾರದು ಮಾಡಿ, ನೋಡಬಾರದನ್ನು ನೋಡಿ, ಕೇಳಬಾರದನ್ನ ಕೇಳಿ ವ್ಯರ್ಥವಾಗಿ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ಎಂದು ದಾಸರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಸಾಕು ಈ ಭವಭಂಗ, ಸಾಕು ಈ ಮಾನಭಂಗ ಅಂತ ಕೇಳ್ತಾರೆ. ಹೀಗೆ ಸಕಾಮ ಕರ್ಮಗಳನ್ನು ಮಾಡುತ್ತಾ ಅವುಗಳಲ್ಲಿ ಅವನಿಗೆ ತೃಪ್ತಿ ದೊರಕುವುದಿಲ್ಲ. ಇಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬಾಸೆ ದೇವರು ಕೊಟ್ಟಿದ್ದಾರೆ. ಕೊಟ್ಟರೂ ಕೂಡ ಮತ್ತೂ ಬೇಕು ಅಂತ ಹೇಳಿ ಈ ರೀತಿಯಾಗಿ ಬಯಕೆ ಹೇಳ್ತಾರೆ. ಸತು ಭವತಿ ದರಿದ್ರ ಎಷ್ಟ ತೃಷ್ಣಾ ವಿಶಾಲ ಎಂಬುದಾಗಿ. ಯಾವನು ದರಿದ್ರ ಅಂತ ಹೇಳಿದ್ರೆ, ಯಾವನು ದುರಾಶೆಯಲ್ಲಿ ಮುಳುಗಿದ್ದಾನೆ ನೋಡ್ರಿ, ಅವನಂಥ ದರಿದ್ರ ಮತ್ತೊಬ್ಬನಿಲ್ಲ ಅಂತ. ಅದಕ್ಕಾಗಿ ಆಶೆಗೆ ದುಃಖಕ್ಕೆ ಕಾರಣ. ನಿರಾಶಾಯೇವ ಪರಮಂ ಸುಖಂ. ಹೌದಲ್ಲ? ಆಶೆಗೆ ದುಃಖಕ್ಕೆ ಮೂಲ, ನಿರಾಶೆಗೆ ಪರಮ ಸುಖ. ಗೀತೆ ಮೊದಲು ಆಶೆಯನ್ನ ಪರಿತ್ಯಾಗ ಮಾಡು ಅಂತ ಹೇಳುತ್ತೆ. ಆಶೆ ಬಿಡಬೇಕು. ಅದಕ್ಕಾಗಿ ಮನುಷ್ಯನಿಗೆ ಆಶೆ ಇರಬೇಕು, ಆದರೆ ದುರಾಶೆ ಇರಬಾರದು ಅಂತೂ ಒಂದು ವಾಕ್ಯ ಇದೆ.
ಆದರೆ ಏನು ಆಶೆ? ಸದಾಶೆ. ದೇವರನ್ನ ನಾನು ಪಡೆಯಬೇಕು ಅಂತ ಆಶೆ ಇರಬೇಕು. ತೀರ್ಥಕ್ಷೇತ್ರ ಯಾತ್ರೆ ಮಾಡುವ ಆಶೆ ಇರಬೇಕು. ಆಶೆ ಇದೆ. ದೇವರು ಇದೆಲ್ಲ ಸದಾಶೆ ಇರಬೇಕು. ಒಳ್ಳೆ ಇಚ್ಛೆ. ದಾನ ಧರ್ಮ ಬುದ್ಧಿ, ದಾನ ಬುದ್ಧಿ ಮತ್ತು ಎಲ್ಲ ವೃತ ನೇಮ ಉಪವಾಸಾದಿಗಳು, ದೇವರ ಪ್ರಾರ್ಥನೆ, ಜಪತಪಾನು ಇಷ್ಟು ನಾನು ಇವತ್ತಿಷ್ಟು ಜಪ ಮಾಡಬೇಕು, ಇದೆಲ್ಲ ಒಳ್ಳೆ ಸದಾಶೆ, ಇದೆಲ್ಲ ಇರಬೇಕು. ಇದನ್ನು ಬಿಟ್ಟು ವ್ಯರ್ಥವಾಗಿ ಮಾಡಿರೋದೆಲ್ಲ ದುರಾಶೆನೆ. ಅದನ್ನು ಹೇಳ್ತಾರೆ. ಹೀಗೆ ಎಷ್ಟು ದೇವರು ಕೊಟ್ಟಿದ್ದಾನೆ, ಕೊಟ್ಟರೂ ಕೂಡ ಮತ್ತು ಎಲ್ಲ ಕೊಟ್ಟರೂ ಕೂಡ ಎದುರಿಚ್ಛಾಲಾಭ ಸಂತುಷ್ಟ, ಎದುರಿಚ್ಛಾಲಾಭ ತೃಷ್ಟಿ ಇರುವುದಿಲ್ಲ. ಮತ್ತಷ್ಟು ಇನ್ನೂ ಇಷ್ಟೆಲ್ಲ ದೇವರು ಕೊಟ್ಟರೂ ಕೂಡ ಮತ್ತೂ ಬೇಕು ಅನ್ಕೊಂಡೇ ಅವನು ವ್ಯರ್ಥವಾಗಿ ತನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಅಂಥ ಸ್ಥಿತಿ ನಮ್ದಾಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಂತಹ ಪರಮಾತ್ಮ ಹೇಳ್ತಾರೆ ಎಷ್ಟು ವಿಚಾರವಾಗಿ ಎಲ್ಲ ವೃತಃ ರಥ ಇಭ ಅಶ್ವಪದಾತಿ ಅನೀಕಪೈ ಗಾಂ ಪರ್ಯಟಂ ಸ್ತ್ವಾಂ ಅಗಣಯನ್ ಸೂರ್ಮದಃ. ಹಿಂದೆ ನಾನು ರಥದಲ್ಲಿ ಕುಳಿತುಕೊಂಡು ಮೆರದೆ, ಆನೆ ಮೇಲೆ ಕುಳಿತುಕೊಂಡು ಮೆರದೆ, ಕುದುರೆ ಮೇಲೆ ಕುಳಿತುಕೊಂಡು ಮೆರದೆ, ಎಲ್ಲಾ ಕಡೆಯೂ ಸಂಚಾರ ಮಾಡಿ ನನ್ನ ಸವಾರಿ ಯಾರಿದ್ದಾರೆ ಅಂತ ಆ ರೀತಿಯಾಗಿ ಮೆರದೆ. ಒಂದು ಕಾಲದಲ್ಲಿ ಆನೆಯ ಮೇಲೆ ಮೆರೆಸಿವೆ, ಒಂದು ಕಾಲದಲ್ಲಿ ಕುದುರೆ ಮೇಲೆ, ಒಂದು ಕಾಲದಲ್ಲಿ ರಥದಲ್ಲಿ, ಒಂದು ಕಾಲದಲ್ಲಿ ಬರಿಗಾಲದಲ್ಲಿ ನಡೆಸುವೆ ಅಂತ ದಾಸರದನ್ನೇ ಹೇಳಿದ್ರು. ಇದರದ್ದೇ ಅರ್ಥ ಇಟ್ಕೊಂಡಲ್ಲೇ ಹೇಳಿದರು. ಹೀಗೆ ಈ ರೀತಿಯಾಗಿ ನಾನು ನಿನ್ನನ್ನ ಮರೆತು ಬಿಟ್ಟೆ. ಅಂತಹ ಪ್ರಮತ್ತನಾಗಿ ಪ್ರಕಾರ ನಾನೇ ರಾಜ, ನಾನೇ ಒಡೆಯ, ನೀನು ಜಗತ್ಪತಿ, ಜಗನ್ನಿವಾಸನೇನು, ಜಗದ್ದೊಡೆಯನೇನು, ಸ್ವರಾಟ್, ನಿನ್ನಂತಹ ಮಹಾಪ್ರಭು, ಜಗತ್ತಿಗೆ ಏಕರಾಟ್, ನೀನು ಒಬ್ಬ ರಾಜ. ಇನ್ನಂತಹ ಮಹಾರಾಜರನ್ನು ನಾನು ಮರೆತು ಈ ರೀತಿಯಾಗಿ ನಾನೇ ರಾಜ ಅಂದುಕೊಂಡು ಈ ಪ್ರಕಾರವಾಗಿ ನಾನು ಸುತ್ತಿದೆ. ಇಂತಹ ರೀತಿಯಾಗಿ ಎಷ್ಟೋ ವಿಧವಾಗಿ ನಾನು ಮೆರೆದೆ. ಆದರೆ ಸ್ವಾಮಿನ್, ನನಗೆ ಇನ್ನು ಮೇಲೆ ಸರ್ವಥ ಅಂತಹ ಬಂಧಕವಾದಂತಹ ವರ ನನಗೆ ಬೇಡ ಅಂತಾನೆ. ಬಂಧಕವಾದ ವರವನ್ನ ಎಂದೆಂದಿಗೂ ಬೇಡತಕ್ಕದ್ದಲ್ಲ ಅಂತ ಈ ರೀತಿ. ಯಾಕಂದ್ರೆ ಮತ್ತೆ ಮತ್ತೆ ನಾವು ಸಂಸಾರದಲ್ಲಿ ಬಿದ್ದು ಒದ್ದಾಡಬೇಕಾಗ್ತದೆ. ಧ್ರುವ ತಪಸ್ಸು ಮಾಡಿ ದೇವರು ವರ ಕೊಟ್ಟ. ದ್ರೌಪದಿ ಕೇಳದೆ ಬಿಟ್ಟು ಕೊಟ್ಟು ಹಾಗೆ ಬಿಡ್ತು. ಆಮೇಲೆ ಬುದ್ಧಿ ಬಂತಂತೆ, ನಾನೇನಪ್ಪ ಮತ್ತೆ ಬಂಧಕವಾದ ಆ ವರ ಕೇಳ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಆಮೇಲೆ ಆಗ್ತದೆ ಅವನಿಗೆ. ದೇವರೇ ಅವನು ಮೆಚ್ಚಿ ಬಂದಾಗ ಇನ್ನೇನಪ್ಪ, ಸಾರ್ವಭೌಮನ ತಾನು ಮೆಚ್ಚಿ ಬಂದಾಗ ಬೇಕಾದ್ದು ಕೊಡ್ತಾ ಇದ್ದ ದೇವರು. ಆದರೆ ಆಗ ಉದ್ಧಾರ ಮಾಡಪ್ಪ ಅಂದ್ ಕೂಡ ಮೋಕ್ಷ ಆಗ್ಬಿಡ್ತಿತ್ತು ಅವರಿಗೆ. ನೋಡ್ರಿ, ಅವರದೇ ಚಿಂತೆ ಹಿಂಗಾಗ್ಬಿಟ್ಟು ನಮ್ ಗತಿ ಹೇಳಿ ಎಂಥ ಪರಿಸ್ಥಿತಿ. ಹೀಗಾಗಿ ಅವನು ನೋಡಿ ಅಂದ್ರೆ ಭಕ್ತರಿಗೆ ಈ ಒಂದು ವಿಚಾರ ಬರ್ತದೆ. ಭಕ್ತರು ಎಷ್ಟು ವಿಶಿಷ್ಟ, ದೇವರ ಎದುರು ಬಂದಂತರೂ ಕೂಡ ಅವರು ಏನು ಕೇಳೋದೇ ಇಲ್ಲ ಬಂಧಕವಾದದ್ದನ್ನ ಸರ್ವಥ ಅಂತ. ಹಾಗೆ ಪ್ರಹ್ಲಾದರಾಜರು ವರ ಕೇಳುವ ಆಶೆ ಸರ್ವಥ ನನ್ನಲ್ಲಿ ಹುಟ್ಟಬಾರದು, ಹಾಗೆ ವರ ಕೊಡುವಂತ ಆಶೆನೇ ಬರಬಾರದು. ವರ ಕೇಳುವ ಆಶೆ ಕಾಮಾನ ಹೃದ್ಯ ಸಂರೋಹಂ ಭರತತ್ವಾಂ ವರಂಬ್ರಣೆ ಅಂತ. ಬಯಕೆಗಳು ಆಶೆಗಳು ಎಂದೆಂದಿಗೂ ಅಂಕುರಿತವಾಗಲೇಬಾರದು ನನ್ನಲ್ಲಿ. ಹಾಗೆ ವರ ಕೊಡಬೇಕಾದ್ರೆ ಇಲ್ಲ, ಕೊನೆಗೆ ತವ ದಾಸ್ಯ ಯೋಗಂ, ನಿನ್ನ ದಾಸ್ಯ ಭಕ್ತಿ ಕೊಡು ಸಾಕು. ಪ್ರಹ್ಲಾದರಾಜು ವರ ಕೇಳು ಅಂತಂದ್ರು ಇಷ್ಟು ಕೇಳ್ಬಿಟ್ರು. ಮಹಾತ್ಮರು ಹೀಗಿರ್ತಾರೆ, ವರ ಕೊಡ್ತಿರಂದ್ರೂ ಅವರು ಬೇಡಂತಾರೆ. ಹಾಗೆ ಹೇಳ್ತಾರೆ, ಬಂಧಕವಾದಂತಹ ವರವನ್ನ ಶ್ರೀರಾಸಂ ತ್ವಂ ಅಪ್ರಮತ್ತಃ ಸಪದ್ಯಸಿ ಕ್ಷುಲ್ಲೇ ಲಿಹಾನೋ ಅಹಿರಿವಾಕುಮಂತಹ ಪುರಾ. ಅದು ಹೇಳ್ತಾನವನು, ಪುರಾ ರಥೈ ಹೇವ ಪುರಸ್ಕೃತಿಶ್ಚರನ್ ಮತಂಗದೀರ್ವ ನರದ ಸಂಹಿತಃ ಸೈವ ಕಾಲಿನ ದುರತ್ಯತೆ ಕಲೇವರ ವಿಟ್ ಕ್ರಿಮಿ ವಿಸ್ಮ ಸಂಜ್ಞಿತಃ. ವ್ಯರ್ಥವಾಗಿ ಈ ನಂದು ಕೇವಲವಾಗಿರ್ತಕ್ಕಂತಹ ಈ ಶರೀರ ಕೇವಲ ಒಂದು ಕ್ರಿಮಿಯಲ್ಲಿ ಎಷ್ಟೋ ಜನ್ಮ, 60 ವರ್ಷ ಸಹಸ್ರಾಣಿ ಜಾಯತೆ. ಅಲ್ಲಿ ವಿಷ್ಟಿ ಮಲ ಮೂತ್ರದಲ್ಲಿ ಅಲ್ಲಿ ಕ್ರಿಮಿಯಾಗಿ ಹುಡ್ತಾನಂತೆ. ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡಿದರೆ, ಮಾಡಬಾರ್ದೆಲ್ಲ ಮಾಡಿದರೆ, ಏನು ಕಲ್ಪಕೋಟಿ ಶತಿಯರಪಿ ಕ್ರಮೀ 60 ವರ್ಷ ಸಹಸ್ರಾಣಿ ಅಂತಿದೆ. ಎಂಥ ಪರಿಸ್ಥಿತಿ ಅಂತ ಆ ರೀತಿಯಾಗಿ ಪರಿಸ್ಥಿತಿ ಇದೆ. ಅದಕ್ಕಾಗಿ ಇಂತಹ ದೇಹ ಇನ್ನೇನು ಈ ಜನ್ಮ ಬರ್ತದೆ ಯಾರಿಗೆ ಗೊತ್ತು, ಯಾವ ಜನ್ಮ ಬರ್ತದೋ ಏನೋ, ಎಲ್ಲಿ ಹೋಗ್ತೀವೋ ಯಾರಿಗೆ ಗೊತ್ತು. ಹಿಂದೇನಾಗಿದ್ದು ಗೊತ್ತಿಲ್ಲ, ಮುಂದೇನಾಗ್ತೋ ಗೊತ್ತಿಲ್ಲ.
ಇನ್ನು ಕ್ಷಣಕ್ಕೆ ಏನಾದ್ರು ಗೊತ್ತಿಲ್ಲ, ಮುಂದಿನ ಬಿಟ್ಬಿಡ್ರಿ, ಇನ್ನು ಮುಂದಿನ ಕ್ಷಣಕ್ಕೆ ಏನಾದ್ರು ಗೊತ್ತಿಲ್ಲ. ಬೆನ್ನ ಹಿಂದೆ ಇದೆ. ಗೃಹೀತವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಮೃತ್ಯು ನಮ್ಮ ಬೆನ್ನ ಹಿಂದೆ ಇದೆ, ಯಾವಾಗ ಕೂದಲು ಹಿಡಿದು ಎಳೆಯುತ್ತೋ ಗೊತ್ತಿಲ್ಲ. ಗೃಹೀತವ ಕೇಶೇಶು, ಯಾವಾಗ ಮೃತ್ಯು ಕಬಳಿಸ್ತು ಗೊತ್ತಿಲ್ಲ. ಮೃತ್ಯು ಸರ್ಪ ಯಾವ ನಮ್ಮನ್ನ ಕಚ್ಚಬಿಡೋದು ಗೊತ್ತಿಲ್ಲ. ಅದಕ್ಕಾಗಿ ನಾವು ಮೃತ್ಯುನ ಧರ್ಮಮಾಚರೆ, ಧರ್ಮಾನುಷ್ಠಾನ ತತ್ಪರರಾಗಬೇಕು, ದೇವರ ಸ್ಮರಣೆ ಮಾಡಬೇಕು ಅಂತ ಅದಕ್ಕೆ ಹೇಳಿತ್ತು. ಹೀಗಾಗಿ ನನಗೆ ಸಾವೇ ಇಲ್ಲ ಅಂದ್ಬಿಟ್ರೆ ಸಾಧ್ಯವೇ ಇಲ್ಲ. ಹುಟ್ಟಿದವರು ಸಾಯಲೇಬೇಕು. ಹಾಗೆ ಈ ರೀತಿ ನಾವು ಉದ್ಧಾರ ಮಾಡಪ್ಪ ಪರಮಾತ್ಮ, ವರ ವಿಶೇಷವಾಗಿ ನನ್ನ ರಕ್ಷಣೆ ಮಾಡು, ನಿನಗೆ ನಾನು ಶರಣು ಬಂದಿದ್ದೇನೆ. ಅದಕ್ಕೆ ದಾಸರು ಹೇಳಿದಂತೆ ಜ್ಞಾನ ಅಜ್ಞಾನದ ನಿಜ ಸಾಧನ ನರಿಯೇ, ನೀನೇ ಗತಿ ಎಂದು ಮಾಡುವೆ ನಮನ. ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ. ಘೋರ ಸಂಸಾರದಿ ತಾಪದಿ ನೊಂದೆ, ವಾರಿ ಭವ ಭಯ ಅಘಕುಲ ಶಮನ. ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ. ಗುರು ಮಹಿಪತಿ ಪ್ರಭೋ ಅನಾಥ ಬಂಧ, ಚರಣದ ಭಜನೆಯಲ್ಲಿ ಇರಿಶಮ್ಮನ. ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ. ಕರುಣಾನಿಧೆ ಕರುಣಾನಿಧೆ. ಈ ಭಾವ ಇಲ್ಲಿ ಅಡಕವಾಗಿದೆ. ಇದನ್ನೇ ದಾಸರು ಅದನ್ನು ಅಳವಡಿಸಿ ವಿಶೇಷವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಅವನ ಭಕ್ತಿಗೆ ಮೆಚ್ಚಿ ಆಗ ಕೃಷ್ಣ ಪರಮಾತ್ಮ ಹೇಳಿದ, ನೋಡಪ್ಪ ವಿಷುಕುಂದ, ನಿನ್ನ ಬುದ್ಧಿ ಸದಾ ಕಾಲ ವಿಶೇಷವಾಗಿ ನನ್ನನ್ನೇ ಸ್ಮರಣೆ ಮಾಡ್ತಾ ಇದ್ದರಿಂದ ನಿನ್ನ ಬುದ್ಧಿ ನಿರ್ಮಲವಾಗಿದೆ. ನೋಡ್ರಿ, ಅದಕ್ಕಾಗಿ ನಿರ್ಮಲವಾದ ಭಕ್ತಿ ಇರಬೇಕು. ನಿರ್ಮಲವಾದ ಭಕ್ತಿಗೆ ಮೋಕ್ಷಕ್ಕೆ ಕಾರಣ. ಬುದ್ಧಿ ಅದರಲ್ಲಿ ಅದು ಕೂಡ ನಿರ್ಮಲವಾಗಿರಬೇಕು. ಬುದ್ಧಿ ಏನಾದರೂ ಮಲ ಕೊಳೆ, ಬುದ್ಧಿಯಲ್ಲಿ ಕೊಳೆ ಆಗಿಬಿಟ್ರೆ, ಬುದ್ಧಿಯಲ್ಲಿ ಕೊಳೆ ಇದ್ಬಿಟ್ರೆ ಉದ್ಧಾರ ಆಗುವುದಿಲ್ಲ. ಮನಸ್ಸಿನಲ್ಲಿಯೂ ಕೊಳೆ ಇರಬಾರದು, ಬುದ್ಧಿಯಲ್ಲೂ ಕೊಳೆ ಇರಬಾರದು. ಅದಕ್ಕೆ ಕೃಷ್ಣ ಹೇಳಬೇಕು, ವಿಚಾರ ಮಾಡ್ರಿ, ನಿನ್ನ ಬುದ್ಧಿ ನಿರ್ಮಲವಾಗಿದೆ. ನಿರ್ಮಲ ಬುದ್ಧಿಯಿಂದಲೇನೆ ಇಂಥ ಒಳ್ಳೆ ವಿಚಾರ ಬರೋದು, ಹೌದಲ್ಲ? ಅದಕ್ಕಾಗಿ ಆ ಮೂಲಕವಾಗಿ ಅಂತಹ ನಿರ್ಮಲ ಬುದ್ಧಿಯಿಂದ ನಿನ್ನ ವಿಶೇಷವಾಗಿದೆಯಪ್ಪ. ಅದಕ್ಕಾಗಿ ಅದು ಮುಖ್ಯವಾಗಿ ಆ ಹೊರಗಡೆಯಿಂದ ನಿನ್ನ ಬುದ್ಧಿ ಸರ್ವತಾ ಪ್ರಲೋಭಿತ ಆಗುವುದಿಲ್ಲ. ಆದರೆ ನೀನು ಇದ್ದ ಆಯುಷ್ಯವನ್ನ ಮುಂದೆ ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ಸಾಧನ ಮಾಡು, ಆ ನಂತರ ತಪಸ್ಸು ಮಾಡು, ನನ್ನನ್ನೇ ನಿರಂತರವಾಗಿ ಕೊಂಡಾಡು. ಅದಾದ ಬಳಿಕ ಮತ್ತೆ ನಿನಗೆ ಒಳ್ಳೆ ಜನ್ಮ ಬರುತ್ತದೆ ಅಂತ ಹೇಳ್ತಾರಲ್ಲಿ. ಭೂತ್ವ ಜನ್ಮನಿ ಅನಂತರೇ ರಾಜನ್ ಸದಭೂತ ಸೌರತ್ತಮ ಭೂತ್ವ ದ್ವಿಜವರಸ್ತ್ವಮ್ಮಿ ಮಾಂ ಉಪೈಶಿಷ್ಯ ಕರೆ ಕೇವಲಂ. ಜನ್ಮನ ಅನಂತರೇ, ಹೀಗೆ ಮೋಕ್ಷ ಕೊಡಬೇಕಾಗಿತ್ತು, ಇಲ್ಲ, ಇನ್ನು ಸಾಧನ ಪಕ್ವ ಆಗಿಲ್ಲ, ಸಾಧನ ಪೂರ್ತಿ ಆಗಿಲ್ಲ. ಅದಕ್ಕೆ ಮತ್ತೆ ದ್ವಿಜವರ ಒಳ್ಳೆಯ ವಿಪ್ರೋತ್ತಮ ವಿಪ್ರ ಜನ್ಮ ಬರ್ತದೆ. ವೇದವನೋದ ವಿಪ್ರತಾನೇಕೆ ಅಂತಿದೆ. ಆದ್ದರಿಂದ ವೇದಾಧ್ಯಯನ ಸಂಪನ್ನಾಗಿರ್ತಕ್ಕಂತಹ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಯುಕ್ತವಾಗಿರ್ತಕ್ಕಂತಹ ಇಂತಹ ಆ ಬ್ರಾಹ್ಮಣ ಜನ್ಮ ನಿನಗೆ ಬರುತ್ತಪ್ಪ. ಬಂದು ನೀನು ಆವಾಗಲೇನೆ ಬ್ರಹ್ಮಜ್ಞಾನವನ್ನು ಪಡೆದು ಆ ಜ್ಞಾನದ್ವಾರ ಶ್ರವಣ ಮನನ ಧ್ಯಾನದ್ವಾರ ವಿಶೇಷವಾಗಿ ನನ್ನಲ್ಲಿ ಭಕ್ತಿಯನ್ನ ಮಾಡಿ ಕೊನೆಗೆ ನನ್ನನ್ನೇ, ನನ್ನ ಸಾನ್ನಿಧ್ಯವನ್ನೇ ನೀನು ಅವಶ್ಯವಾಗಿ ಹೊಂದುತ್ತಿ. ಸಾನ್ನಿಧ್ಯಂ ತವ ದೇವೇಶ, ಸದಾಕಾಲ ನಿನ್ನ ಸಾನ್ನಿಧ್ಯವನ್ನು ಕೊಡುವಂತ ಬ್ರಹ್ಮದೇವರು ನಿತ್ಯ ಕೇಳ್ತಾರಂತೆ. ಕೃಪಯಾ ದಿನಂತ್ಯ ಸ್ತೋತ್ರದಲ್ಲಿ ಬರ್ತದೆ, ಸಾನ್ನಿಧ್ಯಂ ಕುರುದೇವೇಶ, ನನಗೆ ಯಾವಾಗಲೂ ಸಾನ್ನಿಧ್ಯವನ್ನು ಕೊಡು. ಅದಕ್ಕಾಗಿ ಈ ಪ್ರಕಾರ ನಿರಂತರವಾಗಿ ದೇವರಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ದೇವರೇ ಹತ್ತಿರದಲ್ಲಿದ್ದಾಗ ದೇವರು ನಮ್ಮೊಳಗಿದ್ದಾನೆ ಮತ್ತು ಹಿಂದೆ ಮುಂದೆ ಎಂದೆಂದಿಗೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ತಾನು ತಿಳಿದು ಎಲ್ಲ ಕಡೆ ವ್ಯಾಪ್ತನಾದಂತಹ ಸರ್ವದೋಷ ದೂರನಾದ ಸರ್ವಾಂತರ್ಯಾಮಿಯಾದ ಸಮಸ್ತಗಳ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಭಗವಂತನನ್ನ ನಿರಂತರವಾಗಿ ಸ್ತೋತ್ರ ಮಾಡುತ್ತಾ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು. ಈ ಒಂದು ಮುಷಕುಂದರಾಜನ ವಿಶಿಷ್ಟವಾಗಿರತಕ್ಕಂತಹ ಈ ಆಖ್ಯಾನದಿಂದ ನಮ್ಮ ವಿಶೇಷವಾಗಿ ತಿಳಿದು ಬರ್ತಾ ಇದೆ. ಹೀಗೆ ಅಂತಹ
ಮಹಾನುಭಾವನಂತೆ ನಾವೆಲ್ಲರೂ ಕೂಡ ಅಂತಹ ಅದೇ ರೀತಿ ಈ ಎಲ್ಲ ಭಕ್ತರ ಕಥೆಯನ್ನು ಕೇಳಿದಾಗ ನಮಗೂ ಭಕ್ತಿ ಉಂಟಾಗತ್ತೆ. ಅದಕ್ಕಾಗಿ ಅಂತಹ ಆ ಎಲ್ಲ ಭಕ್ತರ ರಕ್ಷಕನಾಗಿ ಭಗವಂತ ಸದಾ ಕಾಲ ಅವನು ವಿಶೇಷವಾಗಿ ತಾನು ಸನ್ನದ್ಧನಾಗಿ ಬಿಟ್ಟಿರ್ತಾರೆ ದೇವರು. ಆದ್ದರಿಂದ ಭಕ್ತಿ ಬಂಧನ ವಶಃ, ಬೇರೆ ಯಾವುದರಿಂದ ದೇವರ ಕಟ್ಟಕ್ಕಾಗುವುದಿಲ್ಲ, ನಾವು ಕಟ್ಟಾಕಲಿಕ್ಕೆ ಭಕ್ತಿ ಎಂಬ ಪಾಶದಿಂದ ಮಾತ್ರ ಅವರು ಕಟ್ಟಾಕ ಸಾಧ್ಯ. ಆದ್ದರಿಂದ ಇಂತಹ ಆ ಭಕ್ತರ ಕಥೆಯೂ ಕೂಡ ನಮಗೆ ಭಗವಂತನಲ್ಲಿ ಭಕ್ತಿಯನ್ನು ಕೊಡುವಂತಹದ್ದು ಅಂತ ಹೇಳುತ್ತಾ ಇವತ್ತು ಉಪನ್ಯಾಸ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ನಮಸ್ತೆ. जय